ಗಂಗಾ ಮಧ್ಯಾಹ್ನಕ್ಕೆ ಅಡಿಗೆ ಮಾಡೋದೇನಿಲ್ಲಲ್ಲ ಈಗ. ಏನು ಇಲ್ರಿ ಅತ್ತೆ, ಎಲ್ಲ ಮಾಡೋದಾಗೈತ್ರಿ. ಚಲೋ ಆತ್ ತಗೋ. ಮತ್ತೆ ಇವತ್ತು ಅಕ್ಕಿ ಹಸ ಮಾಡವಾದ್ರ ಆಗ್ತಾವ ಒಂದ್ ಕಡೆ. ಏನ್ ತಂದಾಗಿನ ಮೂಲ್ಯಾಗ ಇಟ್ಟಿರೋ ಇದು ಏನ್ ನಿಮ್ಮ ಮಾವ ಬಡ್ಕೋತೈತಿ, ಹೊಲಕ್ ಬರಾತಿಲ್ಲ ಅಂತ. ನಾಳೆಯಿಂದಾದ್ರ ಹೋಗ್ಬೇಕವ. ಇವತ್ತು ಏನ್ ಕೆಲ್ಸ ಇಲ್ಲ, ಆದ್ರೂ ಊಟ ತಗೊಂಡ್ ಹೋಗೈತಿ ನೋಡ್. ಹುಣ್ಣಿಮೆ ಐತೆ ಮನ್ಯಾಗಿರೋದ್ ಬಿಟ್ಟು ಏನೋ ಸ್ವಲ್ಪ ನೀರ್ ಕುಡ್ಸಿ ಒಂದ್ ಸ್ವಲ್ಪ ಹುಲ್ಲಾಕ್ ಬಂದಿದ್ರ ಆಗ್ಬೋದು. ಏನ್ ಅದನ್ನ ದೊಡ್ಡ ಮಾಡ್ತೈತೆ. ಇವತ್ತು ಎಲ್ಲಿ ಮಧ್ಯಾಹ್ನಕ್ಕೆ ಊಟ ಅದು ಮಾಡಿ ಬರ್ತೀನಿ ಅಂದಿತ್ತು, ಇನ್ನೂ ಬಂದಿಲ್ಲ ನೋಡ್. ಅದ್ರಾಗ ನಾನು ಚಾನ್ಸ್ ಕೊಡ್ತೀನಿ. ಅಕ್ಕಿ ಕಲ್ಪಲ್ಲಿ ಇದಾವ ನೋಡಿ ಚಪ್ಪರ್ ಸಾಕು. ಪಾಕ್ ಬಿಡ್ರಿ, ನಮ್ಮ ಮಾವಂಗ ಅಷ್ಟ್ ನಿಮ್ ಮೇಲೆ ಪ್ರೀತಿ ರೀ, ಅದಕ್ಕೆ ಕರೀತಾರೆ. ಕಂಡಿ ಬಿಡವ, ಭಾರಿ ಪಿರುತಿ ನಿಮ್ಮ ಮಾವಂಗ ನನ್ನ ಮೇಲೆ. ಏನು ಹೊಲ್ದಾಗ ಕೆಲಸ ಮಾಡಕ್ ಕರೆಯೋದು ಪಿರುತಿ ಅಂತಾರ. ಅದಕ್ಕೆ ಪಿರುತಿ ಅಂದ್ರೆ ಬಿಡು, ನನ್ನ ಹೆಂಡತಿ ಆರಾಮ್ ಮನ್ಯಾಗಿರ್ಲಿ, ಬಿಸಿಲಾಗಿ ಬಂದು ಏನ್ ಮಾಡ್ತಿ, ಆರಾಮ್ ಮನ್ಯಾಗಿರು ನೀನು, ನಾ ಹೋಗಿ ಬರ್ತೀನಿ ಅಂತ ಹೇಳ್ಬೇಕು. ಅಂತದ್ ಬಿತ್ಕೊಟ್ಟು ಕೌದಿ ಹೊಲಿಯಾಕೂ ಬೇಡ ಅಂತೈತೆ. ಒಟ್ಟ ಮನ್ಯಾಗಿರ್ಬಾರ್ದು. ನಾನು ಹೊಲಕ್ ಬಂದ್ರೆ ಅಲ್ಲಿ ಸುಮ್ಮನೆ ಬದಿ ಮ್ಯಾಗ ಕುತ್ಕೊಂಡಿದ್ರು ಏನು ಅನ್ನಲ್ಲ. ಒಟ್ಟ ಕಣ್ಣಿ ಕಾಣಿಸ್ಕೊಂತಿರ್ಬೇಕು. ನೋಡ್ರಿ, ಮತ್ ನೀವು ಕಣ್ ಮುಂದೆನೆ ಇರ್ಬೇಕಂತ ಬಯಸ್ತಾರಲ್ರಿ, ಅದಕ್ಕ ಪ್ರೀತಿ ಅಂತಾರ ನೋಡ್ರಿ. ನಮ್ಮ ಮಾವ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ. ಹೌದೌದು, ಭಾರಿ ಪಿರುತು ಮಾಡ್ತೈತೆ. ಆತ ತಗೋ, ಅದನ್ ಬಿಡು. ಈಗ ಬರ ಅಕ್ಕಿ ಹಸ ಮಾಡೋಣ. ಇವ್ ಸುಶೀಲಾ ಬರ್ತೀನಂತ ಹೇಳಿದ್ಲೆ, ಏನ್ ಕೆಲ್ಸ ಆತ ಇಲ್ಲ? ಈಕಿದು ಹುಣ್ಣಿಮೆ ಪೂಜೆ ಮಾಡಿ ಎಲ್ಲ ಬರೋಷ್ಟೊತ್ತಿಗಂದ್ರೆ ಎಲ್ಲಿ ಮಧ್ಯಾಹ್ನಕ್ಕೆ ಬರ್ತಾಳ ಏನ್ ಅವಳು? ಅದ ಬಂದ್ವಿ. ಸೂರ್ಯ ಆ ಕಡೆ ಹುಟ್ಟಿದಾನವ ಇವತ್ತು. ನೀನು ಬಂದಿ, ಜೊತೆಗೆ ಸರೋಜಗೂ ಕರ್ಕೊಂಡ್ ಬಂದಿ. ನೀನು ಬರ್ತಿ ಇಲ್ಲ ಅನ್ಕೊಂಡಿದ್ನಿ ನಾನು, ಆಕೆಗೂ ಕರ್ಕೊಂಡ್ ಬಂದಿ. ಚಲೋ ಆತ್ ಬರ್ರಿ, ಜಲ್ದಿ ಆಗ್ತಾವ ಇವತ್ತು ಅಕ್ಕಿ ಹಸ ಮಾಡವು. ಬರ್ರಿ, ಆರ್ತಿ ತರ್ಲೇನ್? ಮತ್ತೆ ಆರ್ತಿ ಏನ್ ಬ್ಯಾಡ್, ನಮ್ಗ ಒಂದ್ ತೊಲಿ ಬಂಗಾರ ಕೊಡ್ತೀನಿ ಅಂದ್ರೆ ಬರ್ತೀವಿ ನೋಡು. ಕೊಡ್ತೀನಿ ಬರವ, ಅದಕ್ಕೇನು. ಆದ್ರೆ ಇವಾಗಿನ ರೇಟಿಂಗ್ ಬಂಗಾರ ನಾನ್ ನಿಮ್ಗೆ ಕೊಡಿಸ್ಬೇಕಂದ್ರೆ ನನ್ನ 2 ಕಿಡ್ನಿ ಮಾರ್ಬೇಕಾಕೇತ್ ನೋಡ್ರಿ. ಯೋಚನೆ ಮಾಡ್ರಿ, ನಿಮ್ಗೆ ಗಿರಿಜಕ್ಕ ಬೇಕೇನು ಬಂಗಾರ ಬೇಕು? ಬಂಗಾರ ಇರ್ಬೇಕಾದ್ರೆ ಎಲ್ಲಿ ಬಂಗಾರ ಮುಖ್ಯ ಅಂತೀರಿ ಅಂತ ಒಂದ್ ಕ್ಷಣಕ್ ಹೃದಯ ಡಸಲ್ ಅಂದಿತ್ತವ. ಮತ್ತೀಗ ಲಬ್ ಡಬ್ ಅಂತ ಬಡ್ಕೋತಾ ಐತೆ. ಗೆಳತಿಯರಂದ್ರೆ ನಿಮ್ಮಂಗಿರ್ಬೇಕು. ಬರ್ರಿ, ನಿಮ್ ಋಣ ಈ ಜನ್ಮದಾಗ ತೀರ್ಸಾಕ ಆಗೋದಿಲ್ಲವ ನನಗೆ, ಆಗೋದಿಲ್ಲವ. ಬರ್ರಿ, ಚಿಂತೆ ಮಾಡ್ಬೇಡಕ್ಕ, ಇನ್ನು 6 ಜನ್ಮ ಇದಾವ. ಹೆಂಗ್ ಹೇಳ್ತಿ ಇನ್ನು 6 ಜನ್ಮ ಇದಾವಂತ? 7ನೇದೇ ಜನ್ಮ ಆಗಿದ್ರೆ ಮುಂದೆ ಹುಟ್ಟೋದ ಇಲ್ಲ ನಾನು. ಬರ್ರಿ, ಶಾನೆ ಅದೇರಿ. ಮಾತಾಡಕ್ ನಿಂತ್ಬಿಟ್ರೆ ಯಾರಿಗೂ ಮಿರ್ಸೋದಿಲ್ಲ ನೋಡ್ರಿ ನೀವು. ಈಗಂಗ ಇನ್ನೊಂದ್ 3 ಮರ ಇದೆ ನೋಡು ಹೊರಗೆ, ಅಲ್ಲಿ ಕಟ್ಟೆ ಮ್ಯಾಗ ಇಟ್ಟಿನ್ ನೋಡಿ, ತಗೊಂಡ್ ಹೋಗ್. ಒಂದ್ ಜರಡಿ ಮತ್ತೊಂದ್ ಮರ ಅಷ್ಟ ತಗೊಂಡ್ ಹೋಗ್. ನೀವ್ ಇಬ್ರು ಅರಸುವಂತ್ರಿ, ನಾನು ಸುಶೀಲಾ ಚಾನ್ಸ್ ಕೊಡ್ತೀವಿ, ಜಲ್ದಿ ಆಕೇತಿ. ಆಯ್ತ್ರಿ ಅತ್ತೆ. ಅಕ್ಕ ಕುಂದ್ರ ಬರ್ರಿ. ಏನ್ ಮಾಡಿದ್ರಕ್ಕ ಇವತ್ ನಾಷ್ಟಕ್ಕೆ? ಇವತ್ತು ದೋಸೆ, ಚಟ್ನಿ, ಆಲೂಗಡ್ಡೆ ಪಲ್ಯ ಮಾಡಿದ್ಲು ನೋಡ್ ನಮ್ ಗಂಗಾ. ನೀವೇನ್ ಮಾಡಿದ್ರವ? ನಾವು ಪಡ್ಡು ಚಟ್ನಿ ಮಾಡಿದ್ವಕ್ಕ. ನಾನ್ ಇವತ್ ನಮ್ಮ ಅತ್ತೆ ಕಾಲಾಗ 2 ತರದ್ ಮಾಡೋಂಗ ಆಯ್ತಕ್ಕ. ದೋಸೆ ಮಾಡಿದ್ನಿ, ಅದ ತಿನ್ನೋದ್ ಬಿಟ್ಟು ಮೆತ್ತಗೆ ಹಾಕೊಟ್ಟಿನಿ. ಆದ್ರೂ ಜಗಾಕ್ ಬರಾತಿಲ್ಲ ಅನ್ನತಿತ್ತೆ, ಅದಕ್ಕೆ ಒಂದ್ ತಟ್ಟೆ ಇಡ್ಲಿ ಹಾಕೊಟ್ನಿ. ಹೌದೇನ? ಹಂಗಾದ್ರೆ ನಿಮ್ ಮನ್ಯಾಗು ನಮ್ಮ ಮನ್ಯಾಗ ಸೇಮ್ ಟು ಸೇಮ್. ನಾನು ಮತ್ತೆ ಎಲ್ಲಿ ಇವತ್ತು ರೊಟ್ಟಿ ಮಾಡೋದು ಇದ್ದಿದ್ದಿಲ್ಲ. ಎಲ್ಲಿ ಮತ್ತೆ ಚಪಾತಿ ಅವಲಕ್ಕಿ ಹುಡುಗರು ತಿನ್ನೋದಿಲ್ಲ, ದೋಸೆಗಾದ್ರ ಹಾಕವ ಅಂತ ಹೇಳಿದ್ನಿ. ನಿನ್ನೆ ನೆನೆ ಹಾಕಿದ್ವಿ, ಅದಕ್ಕೆ ಇವತ್ತು ಮಾಡಿದ್ವಿ ನೋಡಿ. ಆತೈತೆ. ಇವು ಏನು ಅಕ್ಕಿ ಚನಸ್ತಿ ಏನ ಆರಸ್ತೀನಿ ನೀನು? ನೋಡ್, ನೀನ್ ಏನ್ ಹೇಳ್ತಿ ಅದನ್ನ ಮಾಡ್ತೀನಿ. ನಾನೇನು ಅಕ್ಕಿ ಚಾನ್ಸ್ ಅಂದ್ರೆ ಅಕ್ಕಿ ಚನಸ್ತೀನಿ, ಇಲ್ಲಾಂದ್ರೆ ನೋಡ್ ಚಪ್ಪರ್ ಸಾಕಂದ್ರೆ ಅದನ್ನು ಮಾಡ್ತೀನಿ. ಅಕ್ಕಿ ನೋಡಕ್ಕ ಏನ್ ಚಲೋ ಬಂದಿದಾವ ಈ ಸತಿ. ಚಲೋ ಕೊಟ್ಟಾನವ ಈ ಸತಿ. ನೀವು ಇದ ತಿಂಗಳಾಗ ತಂದಿರಿ, ಯಾಕೆ ನಿಮ್ಮವ್ ಚಲೋ ಬಂದಿಲ್ಲ? ಹಿಂಗಿಲ್ಲ, ನಮ್ಮವು ದೊಡ್ಡವ ಇದಾವ ಅಕ್ಕಿ. ಇವು ನೋಡ್ ಸಣ್ಣಕ್ಕೆ ಎಷ್ಟು ಚಲೋ ಇದಾವ. ಏನ್ ಬ್ಯಾರೆ ಚೀಲ್ದಾಗಿರೋ ಕೊಟ್ಟಿದಾನೆ ಏನವ ನಮ್ಗೆ ಅಕ್ಕಿ. ನಾವು ಮೊನ್ನೆ ಅಕ್ಕಿ ಹಸ ಮಾಡ್ಕೊಂಡು ಹೇಳಕ ನಮ್ಮವು ನಿಮ್ಮಂಗ ಬಂದಿದಾವ. ಹಂಗ ತಗೋ, ಒಂದೊಂದ್ ತಿಂಗಳು ಒಂದೊಂದ್ ತರ ಇರ್ತಾವ. ಬೇರೆ ಚೀಲ್ದಾಗಿರೋ ಅವ್ರೇನ್ ನೋಡಕ್ ಹೋಗ್ತಾರೆ. ಹೋದ್ ಸತಿ ನಮಗೂ ನಮ್ಮ ದೊಡ್ಡ ಅಕ್ಕಿ ಕೊಟ್ಟಿದ್ರು, ಏನು ಊಟ ಮಾಡಾಕದು ಬಳಸಿಲ್ಲ. ಬರೀ ಇವ ಅಕ್ಕಿ ರೊಟ್ಟಿ ಮಾಡಾಕ ತೊಳ್ದು ಹಾಕೋದ್ ಮಾಡಿದ್ನಿ. ಈ ಸತಿ ಉಂತೀವಿ ನೋಡಿ, ಚಲೋ ಇದಾವ. ಅಂಗಡಿ ಅಕ್ಕಿ ಇದ್ದಂಗಿದಾವೆ. ನಿಮ್ಗೆ ಬೇರೆ ಚೀಲ್ದಾಗ ಕೊಟ್ಟಂಗ ಕಾಣ್ತ ನೋಡು. ಹೌದು ಹೇಳಕ್ಕ, ಹೋದ್ ತಿಂಗಳು ಚಲೋ ಕೊಟ್ಟಿದ್ದೆ, ಈ ತಿಂಗಳು ಇಂತಾವ್ ಬಂದಿದಾವ. ನಾನು ಮತ್ತೆ ಹಂಗ ಮಾಡ್ತೀನಿ, ಏನು ಅನ್ನೋದಿಲ್ಲ. ಈ ತಿಂಗಳವು ಹೋದ್ ತಿಂಗಳದವ ಇದಾವ, ಅವನ್ನ ಮಾಡತೀನಿ ನಾನು. ಹೌದೇ, ಬೇರೆ ಚೀಲ ಇರ್ತಾವ. ತಡಿಯವ, ಗಂಗಾ ಚಾ ಆದ್ರ ಮಾಡಕ್ ಹೇಳ್ತೀನಿ. ಮತ್ತೆ ಆಮೇಲೆ ಬಿಸಿಲಂದ್ರೆ ಶರ್ಬತ್ ಮಾಡಿದ್ರೆ ಹಾಕೈತೆ. ಈಗ ಚಾ ಮಾಡ್ಕೊಂಡ್ ಬರಕ್ ಹೇಳಿ ಗಂಗಾ. ಖರೇನ ಬೇಡಕ್ಕ, ಏನ್ ಲೇಟ್ ಆಗೈತೆ ಅಂತ ಚಾ ಮಾಡಕ್ ಹೇಳತಿ. ಈಗಾದ್ರೂ ಹೋಗ್ಯದ ಪಾಪ ಹುಡುಗಿ. ಹೊಟ್ಟೆ ತುಂಬಾ ದೋಸೆ ತಿಂದೆ ಚಾ ಕುಡ್ದ ಈ ಕಡೆಗೆ ಬಂದ್ವಿ ನಾವು. ಮತ್ತೆ ಎಲ್ಲಿ ಚಾ ಆಮೇಲೆ ಶರ್ಬತ ಮಾಡಕ್ ಹೇಳುವಂತೆ ತಗೋ. ಬಿಸಿಲೈತೆ, ಎಲ್ಲಿ ಮತ್ತೆ ಗ್ಯಾಸ್ಟ್ರಿಕ್ ಆಕೈತಿ. ಚಾ ಬೇಡ, ಬೇಕಾದ್ರೆ ಶರ್ಬತ್ ಮಾಡಕ್ ಹೇಳಿ. ಈಗ ಬೇಡ, ಆಮೇಲೆ ಹೇಳುವಂತೆ ತಗೋ. ಈಗಾದ್ರೆ ತಿಂದ್ ಬಂದೀವಿ, ಎಲ್ಲಿದ್ ಹೋಗ್ತೈತದು ಹೊಟ್ಟೆಗೆ. ಅದೇನು ಹೊಟ್ಟೆ ತುಂಬಾಕ್ ಇಷ್ಟ ಚಾ ಇರ್ತೈತೆ. ಏನೋ ಚಾ ಕುಡಿಯಂಗ ಆಗೈತೆ ಮಾಡಕ್ ಹೇಳೋಣಂದ್ರೆ ಬೇಡ ಅನ್ನತ. ಆತ ತಗೋರಿ. ಮತ್ತೆ ಇದಾದ್ರೆ ತಿಂತೀರಿ? ಮುಂಜಾನೆ ಎಡೆಗೆ ಪಾಯಸ ಮಾಡಿದ್ಲಿ, ಶಾವಿಗೆ ಪಾಯಸ ಭಾಳ ಮಸ್ತ್ ಆಗೈತೆ. ತಿಂತೀರಿ? ಹೊಸ ಸ್ವಲ್ಪ ಪ್ಲೇಟಿಗೆ ಹಾಕೊಂಡ್ ಬರಕ್ ಹೇಳ್ತೀನಿ. ಈಗಾದ್ರೆ ತಿಂದ್ ಬಂದೀವಿ ಅಂತ ಹೇಳತಿ, ಮತ್ತೆ ಶಾವಿಗೆ ಪಾಯಸ ಚಾ ಅಂತ. ಬೇಡಕ್ಕ, ಬೇಕಿದ್ರೆ ಮಧ್ಯಾಹ್ನ ತಿಂತಿ ತಗೋ. ಈಗ ಬೇಡ. ಸರ್ಜಿ, ನೀನ್ ತಿಂತಿ ಆದ್ರೆ ತಿನ್ನು.
ಬೇಡಕ್ಕ, ಈಗಾದ್ರೂ ಬರುವಾಗ ಹೊಟ್ಟೆ ತುಂಬಾ ಪಡ್ ತಿಂದ್ ಬಂದಿನಿ. ಬೇಡಕ್ಕ, ನಾನು ಆಮೇಲೆ ತಿಂತೀನಿ ತಗೋ. ಆದ ತಗೋರಿ, ನಿಮ್ಗೆ ಯಾವಾಗ ಹೊಟ್ಟೆ ಹಸಿತೈತೆ ಅವಾಗ ತಿನ್ನು ಅಂತ್ರಿ. ಇದು ಎಲೆ ಅಡಿಕೆ ಆದ್ರೆ ಹಾಕೋತೀರಿ? ಅಲ್ಲಲ್ಲ ಬಿಂಗ್ರಿಯರ, ಗೊತ್ತಿತ್ತು ನನಗೆ ಎಲೆ ಅಡಿಕೆ ಅಂದ್ರೆ ಹೂ ಅಂತೀರಂತೆ. ಗುಟ್ಟುಕಷ್ಟು ಚಾ ಹೋಗಾಕ ಹೊಟ್ಟೆ ಜಾಗ ಇಲ್ಲ ಅನ್ನತ್ತೀರಿ, ಮತ್ತೆ ಎಲೆ ಅಡಿಕೆ ಎಲ್ಲಿಗೆ ಹಾಕೋತೀರಿ? ಈ ಎಲೆ ಅಡಿಕೆ ನಾವೇನ್ ನುಂಗ್ತೀವ, ಅದು ಜಗದ್ ಉಗಿತೀವಿ. ಹೌದೌದು ಬಿಡವ. ನಿನ್ನೆ ಹುಂಚೆ ನರ್ಸಕ್ ಹೋದಾಗ ಖಾಲಿ ಆಗಿದ್ವು ಎಲೆ ಅಂತ ಹೇಳತ್ತಿದ್ದಿ, ತಗೊಂಡ್ ಬಂದಿ? ನಾವ್ ಇವತ್ತು ಮುಂಜಾನೆ ತರ್ಸ್ಕೊಂಡಿ ನೋಡ್, ನಮ್ಮ ಮನೆಯವ್ರ ಕೈಯಲ್ಲಿ ಅಕ್ಕಿ ಹಸ ಮಾಡೋದಕ್ಕೈತೆ. ಒಂದ್ 20 ರೂಪಾಯಿ ಎಲೆ ತಂದ್ ಕೊಡಪ್ಪ ಅನ್ನಿ ತಂದ್ ಕೊಟ್ಟು ಹೋದ್ರ ಹೊಲಕ್. ಹೌದೇನ, ಚಲೋ ತಗೋಕ. ಹೆಂಗೋ ನಾವ್ ಅಕ್ಕಿ ಹಸ ಮಾಡಕ್ ಬಂದೀವಿ, ಎಲೆ ಅಡಿಕೆ ಹಾಕೊಳಕ್ ಪಾಡಾತ. ನವ ನೀನ್ ಬರ್ತಿ ಅಂತಾನೆ 20 ರೂಪಾಯಿ ಎಲೆ ತರ್ಸ್ಕೊಂಡಿನಿ ನಾನು. ಇಲ್ಲಾಂದ್ರೆ ನನಗೇನ್ 10 ರೂಪಾಯಿದವ ಆಗ್ತಿದ್ವಿ. ಸರೋಜ ತಗೋಯ್ದು. ಹೌದೇನು? ತಡಿಯವ, ಅಡಿಕೆ ಇವು ತಂಬಾಕ್ನಾಗಿರವು, ಮತ್ತೆ ಎಲೆ ಸುತ್ತ ಬಂದಿದ್ದಿತ್ತು. ನಿಮ್ಗೆ ಒಂದ್ ಸ್ವಲ್ಪ ಉಪ್ಪು ಕೊಡ್ತೀನಿ. ಸುಶೀಲಾ ತಗೋ ನಿನ್ಗೆ. ಗಿರಿಜಾಕ, ನಿನ್ನೆ ತಂದಿದ್ದು ಹುಂಚಾನೆಲ್ಲವನ ಹಾಕಿದ್ದಿ? ಎಲ್ಲ ಅಂಗಳದಾಗ ಕಾಣತನೆಲ್ಲ ಇಷ್ಟು ಬಿಸಿಲೈತೆ. ಏನು ಹೊಲಗಿಲ್ಲ ಕೊಟ್ಟು ಕಳ್ಸಿದೇನು ಅವನ ಹಾಕಕ್ಕೆ? ಅಯ್ಯವ್ವ, ಇಷ್ಟು ಬಿಸಿಲು ಇಟ್ಕೊಂಡು ಅಂಗಳದಾಗ ನಾನ್ ಯಾಕೆ ಹೊಲ ಕೊಟ್ಟು ಕಳಿಸ್ಲಿ? ಆಗ ಅಲ್ಲಿ ನೋಡ್ರಿ. ಏನೈತೆ? ಅಯ್ಯವ್ವ, ಅಲ್ಲಿ ಮುಂದೆ ನೋಡತ್ತೀರಿ? ಅಲ್ಲಿ ನೋಡ್ರಿ ಅಂದಿ ನಾನು. ಆಗ ಅಲ್ಲಿ ಹಂಚ ಮೇಲೆ ಹಾಕಿದ್ ನೋಡ್ರಿ, ಅಲ್ಲಿ ಐತೆ ಹುಂಚೆ ಹಣ್ಣು. ಇಲ್ಲಿ ಟಾಪ್ ಮೇಲೆ ಹಾಕಿದ್ದೆ ಹುಂಚೆ ಹಣ್ಣು, ಅದಕ್ಕೆ ಕಾಣತ್ತೆ ಇಲ್ಲ ಇಲ್ಲ ಅಂಗಳದಾಗ. ಅಲ್ಲಿ ನೋಡ್ ಅಂತಂದ್ರೆ ನಾವೆಲ್ಲಿ ನೋಡ್ಬೇಕು? ಅಲ್ಲಿ ಹಂಚ ಮೇಲೆ ಹಾಕಿದ್ ನೋಡ್ರವ ಅಂತಂದಿದ್ರೆ ಅಲ್ಲ ನೋಡ್ತಿದ್ವಿ. ಇವತ್ತಿಲ್ ಕೆಳಗ ಅಕ್ಕಿ ಹಸ ಮಾಡೋದಕ್ಕೇತಂತೆ ಅಲ್ಲಿ ಮ್ಯಾಲ ಹಾಕಿನಿ. ಎಲ್ಲವು ಕೋಳಿ ಹುಂಜಾನು ಬಂದ್ ಗಿಬ್ರಾಡತಾವ, ಎಲ್ಲಾ ಹರಡಿಡ್ತಾವಂತೆ. ಮ್ಯಾಲ ಹಾಕಿದ್ರ ಕಟ ಇರಲ್ಲ ಅಂತ ಅಲ್ಲ ಹಾಕಿನಿ. ಹೌದೇನ? ಅವಕ್ಕೇನ್ ತಿನ್ನಾಕಿಲ್ಲ ಅಂದ್ರ ಹುಳ ಪಳ ಸಿಗ್ತಾವಂತ ಗಿಬ್ರಾಡ್ತಾವ. ಅದಕ್ಕ ನಾನು ಕೆಳಗ ಹಾಕ್ ಬಂದಿಲ್ಲಕ್ಕ, ಧೂಳ ಪಳ ಬರ್ತೈತಂತ ಚಕಡಿ ಗಾಡಿಲಿ ಹಾಕ್ ಬಂದಿನ ನಮ್ಮ ಮಿತ್ತಲ್ದಾಗ. ಅಕ್ಕ ಇದ್ ತಗೊಳ್ರಿ ಮರ, ಅಲ್ಲಿಡು, ಆಮೇಲೆ ತಗೊಳಕ್ ಬರ್ತೈತೆ. ಮೊದ್ಲು ಎಲೆ ಅಡಿಕೆ ಹಾಕೋ ಬಾ. ಬ್ಯಾಡ್ರಿ ಅಕ್ಕ, ನಾನು ಹಾಕಲ್ರಿ. ಬೇಡ, ಹಾಕೋ ಬಾರವ. ಅಕ್ಕಿ ಹಸ ಮಾಡ್ಬೇಕಾದ್ರೆ ಕುಂತ್ ಬೇಸರ ಆಕೈತೆ, ಒಂದ್ ಚೂರು ಹಾಕೋ ಬಾ. ಸುಶೀಲಾ ಬ್ಯಾಡ್ ಬಿಡು, ಮತ್ತೆ ತಲೆ ಸುತ್ತ ಬರ್ತೈತೆ ಅಂತಾಳಕಿ. ಯಾಕೆ ಬೇಕು ಗಂಗಾ? ಅದು ಮರ ಪುಟ್ಟಿ ಈ ಕಡೆಗೆ ಸರಿಸಿಟ್ಟೆ ನೋಡಿ, ಇನ್ನೊಂದು ಪುಟ್ಟಿ ಬೇಕಾಗ್ತೈತೆ. ಇಲ್ಲ ಅಂತಂದ್ರೆ ಆಗ್ತೈತೇನೋ, ತಗೋ ಸಾಕು. ಆಗಿರೋದ ಚೀಲ್ದಾಗ ಹಾಕಿದ್ರೆ ಆಕೆ, ತಗೋ ಬೇಡ. ತಗೊಳ್ರವ, ಯಾರ್ಯಾರ ಅಕ್ಕಿ ತಾನಸ್ತೀರಿ, ಯಾರ್ಯಾರು ಆರಸ್ತೀರಿ. ಸರೋಜ, ನೀನು ಗಂಗಾ ಕಡೆಗೆ ಹೋಗಿ ನೋಡು. ಸುಶೀಲಾ ನೀನ್ ಈ ಕಡೆ ಬಾ ನನ್ನ ಕಡೆ. ತಗೊಳ್ರವ, ಮಿಷಿನ್ ಸ್ಟಾರ್ಟ್ ಮಾಡೋಣ. ಮಾತಾಡ್ಕೊಂಡು ಕುಂಟ್ರೆ ಆಗೋದಿಲ್ಲ. ನಾ ಇಬ್ರು ಚಾನ್ಸ್ ಕೊಡ್ತೀವಿ, ನೀವಿಬ್ರು ಚಪಾಸಿ ಪುಟ್ಟಿಲಿ ಹಾಕಿ, ಪುಟ್ಟಿ ತುಂಬಿದ ತಕ್ಷಣಕ್ಕ ಇದ್ರದ್ದು ಗೊಬ್ಬರ ಚೀಲ ಆಯ್ತು ನೋಡು, ಅದ್ರಾಗ ಹಾಕ್ಬಿಡ್ರಿ. ಆಯ್ತು ತಗೊಳ್ರಿ. ಅಲ್ಲಕ್ಕ, ಚಾಪಿ ಇನ್ನೂ ಸ್ವಲ್ಪ ದೊಡ್ಡ ಆಗಿಲ್ಲ. ಚಾನ್ಸಿರೋ ಅಕ್ಕಿ ಎಲ್ಲ ಕೆಳಗ ಬೀಳ್ತಾವ ನೆಲದ ಮೇಲೆ. ಇರ್ಲಿ ತಗೋ, ಈಗ ಅಕ್ಕಿ ಹಾಕಿರೋ ಇದಾವ ಚಾಪೆ ಮ್ಯಾಗ, ಅದನ್ನೆಲ್ಲ ಹಾಕ್ತಿ ಈಗ. ಹಂಗ ಚಾನ್ಸ್ ಒಂದ್ ಸ್ವಲ್ಪ ಮುಂದಕ್ಕೆ ಸರಿ ನೀನ ನೋಡಕ್ಕ. ಸಾಕಿಷ್ಟೇ? ಸಾಕ್ ತಗೋ. ಸರೋಜ ತಗೋ, ಇವ್ ಅಕ್ಕಿ ಆವಾಗ್ಲೇ ಚಾನ್ಸ್ ಇರೋ ಇಡು, ಒಂದ್ ಸ್ವಲ್ಪ ನೋಡಿ ಹಾಕ ಪುಟ್ಟಾಕ. ಅಕ್ಕಿ ಎಷ್ಟು ಸ್ವಚ್ಛ ಇದಾವ್ ನೋಡಕ್ಕ. ಅಕ್ಕಿಯಾಗ ಒಂದ್ ಹುಳ ಇಲ್ಲ, ಕಸ ಕಡ್ಡಿ ಏನೇನಿಲ್ಲ, ನುಚ್ಚಂದ್ ಬಿಟ್ರೆ. ಏನ್ ಚಾನ್ಸಿ ಚಪ್ಪರ್ಸೋದು ಬ್ಯಾಡ್ ನೋಡಕ್ಕ, ಹಂಗಿದಾವ ಇವ್ ಅಕ್ಕಿ. ತಂದು 4-5 ದಿನ ಆಗಕ್ ಬಂತು, ಒಂದು ಹುಳ ಆಗಿಲ್ಲ ನೋಡ ಅದ್ರಾಗ. ಆದ್ರೆ ಚಪ್ಪರ್ಸ್ ಹಾಕ್ಬೇಕವ, ಅಂತ ಇಂಥವ್ ಪೌಡರ್ ಹಾಕಿರ್ತಾರೆ. ಚಪ್ಪರ್ಸ್ ಹಾಕಿ ಅವ್ನ ನುಚ್ಚು ಜೋಡಿನ ಒಂದ್ ಸ್ವಲ್ಪ ಹಾಕಿ ಅಕ್ಕಿ ತೊಳೆದು ಹಾಕ್ಬೇಕು. ನಮ್ದು ಹಿಟ್ ಖಾಲಿ ಆಗಕ್ ಬಂದೈತೆ, ನೋಡೋಣ ನಾಳೆ ನಾಡಿದ್ರಾಗ ಅಕ್ಕಿ ತೊಳೆದು ಹಾಕ್ತಿವಿ. ಚಪಾತಿ ಜೋಳದ ರೊಟ್ಟಿ ಅದು ಮಾಡೋದಿಲ್ಲ ನೀವು? ಮಾಡ್ತೀವಿ, ಭಾಳ ಇಲ್ಲ. ಏನ್ ತಿಂಗಳಾಗ ಒಂದ್ 3-4 ಸತಿ ಅಷ್ಟ ಮಾಡ್ತೀನಿ ನೋಡಿ. ಇಲ್ಲ ಅಂದ್ರೆ ದಿನಾಲು ಅಕ್ಕಿ ರೊಟ್ಟಿನ ನಮ್ದು. ಇಲ್ಲ ಅಂತಂದ್ರೆ ಇವು ಉಪ್ಪಿಟ್ಟು, ಅವಲಕ್ಕಿ ಅವನು ಜಾಸ್ತಿ ಮಾಡೋದಿಲ್ಲವ, ತಂದು ಇಡೋದಿಲ್ಲ. ಅದ್ ಮನ್ಯಾಗ ಸುಮ್ಮನೆ ಹುಳ ಬಿದ್ದೋಗ್ತಾವಂತೆ. ಬರೀ ಇವ ರೊಟ್ಟಿ ಪಲ್ಯ. ನಮ್ಮ ಮನ್ಯಾಗು ಬರೇ ರೊಟ್ಟಿನೇ ಬೇಕಕ್ಕ. ಯಾವತ್ತಾದ್ರೂ ಒಮ್ಮೆ ಲೇಟ್ ಆಗೇ ತಡಿ ಉಪ್ಪಿಟ್ಟು ಅವಲಕ್ಕಿ ಮಾಡಿದ್ನಿ, ಮುಗಿದ ಬಿಡ್ತದೆ. ಹುಡುಗರಂದ್ರು ನಂಗೆ ಬೇಡಮ್ಮ ಹೊಟ್ಟೆ ಹಸ್ತಿಲ್ಲ, ಹಂಗ ಹೋಗ್ತೀನಂತ ಶಾಲೆಗೆ ಹೋಗ್ತಾರೆ. ನಮ್ಮ ಅತ್ತೆ ಅಂದ್ರು ಅಯ್ಯೇ ಯಾವಾಗ ನೋಡಿದ್ರೆ ದಿನ ಇದ ಮಾಡಿಡ್ತಾಳ ಅಂತ ಬೈತೈತೆ. ನಮ್ಮ ಮನ್ಯಾಗಂತೂ ಇಲ್ಲಕ್ಕ, ಏನ್ ಮಾಡಿದ್ರು ನಾವು ತಿಂದು ಹೋಗ್ತಾರೆ. ಹೊಟ್ಟೆ ಹಸ್ತಿರ್ತೈತೆ, ತಿಂದು ಹೊಲಕ್ಕೆ ಹೋಗ್ಬಿಡ್ತಾರೆ ನೋಡಿ. ರೂಢಿ ಇದ್ರೆ ತಿಂತಾರೆ. ದಿನ ನಾವು ಇದ ಮಾಡಿ ರೂಢಿ ಮಾಡಿರ್ತೀವಿ. ಮತ್ತೆ ಯಾವಾಗಾದ್ರೂ ಒಮ್ಮೆ ಮಾಡಿದಾಗ ಹಂಗೆ ನಾಟಕ ಮಾಡ್ತಾರೆ ಅವ್ರು. ಅದಕ್ಕೆ ನೋಡಿ, ತಿಂಗಳಾಗ ಎಲ್ಲಾನು ಮಾಡ್ಬೇಕು. ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ದೋಸೆ, ಪಡ್ಡು, ಇಡ್ಲಿ, ಅವಲಕ್ಕಿ, ಮತ್ತೇನೋ ಅದೇ ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು ಎಲ್ಲ ಮಾಡ್ಕೊಂತಿರ್ಬೇಕಂದ್ರೆ ಎಲ್ಲಾನು ತಿನ್ನಕ್ಕೆ ಕಲಿತಾವ ಮಕ್ಕಳು. ಹಂಗ ಮಾಡ್ಬೇಕು ಬಿಡಕ್ಕ. ನಾನು 20 ಹಂಗ ಮಾಡ್ತೀನಿ ಗಪ್ಪಿರಿ. ನೋಡಕ್ಕ, ಸಾಕೇನ್ ಚೀಲದಾಗ ಇಷ್ಟ ಅಕ್ಕಿ, ಡಬ್ದಾಗಿರೋ ಹಾಕೊಂಡ್ ಸ್ವಲ್ಪ. ಬ್ಯಾಡ್ ಸಾಕ್ ಇಷ್ಟ ಅಕ್ಕಿ. ಮತ್ತೆ ಭಾಳ ಹಾಕಿದ್ರೆ ಚೀಲದ ಬ್ಯಾಗ್ ಕಟ್ಟಾಕ್ ಬರೋದಿಲ್ಲ. ನೋಡೋಣ, ಸಿಲ್ವರ್ ಡಬ್ಬಾಗಿರೋ ಎಷ್ಟು ತುಂಬತಾವ ಅದ್ರಾಗ ತುಂಬಿಸಿ ಉಳ್ದಿರೋ ಚೀಲದಾಗ ಕಟ್ಟಿಟ್ಬಿಡ್ತೀನಿ. ಮೊದ್ಲು ಅವು ಚೀಲದಾಗಿರೋ ಅಡುಗೆ ಮಾಡಕ್ಕೆ ಹೇಳ್ತೀನಿ ಗಂಗಾಗ.
ಅದಾದ್ಮೇಲೆ ಇವು ಚೀಲ ಅವು ಚೀಲ ಮುಟ್ಟಿದ್ರೆ ಆಕೈತಿ. ಕುಂದ್ರ ಬರವ, ಶರ್ಬತ್ ಮಾಡ್ಕೊಂಡು ಬರಕ್ ಹೋಗಿದ್ದಾಳೆ. ಕುಂದ್ರ ಬರ್ರಿ, ಶರ್ಬತ್ ಅದು ಕುಡ್ದೆ ಇವಷ್ಟಕ್ಕೆ ನಾವು ಮಾಡ್ಕೋತಿ ತಗೋ. ಊಟ ಅದು ಮಾಡ್ಕೊಂಡು ಹೋಗೋ ಬಿಡುವಂತ್ರಿ ನೀವು. ಊಟ ಅದು ಎಲ್ಲಿದ್ ಹಚ್ಚಿದಿ ಬಿಡಕ, ಎಲ್ಲಿ ಬತ್ತಲ್ಲಿ ಮನ್ಯಾಗ ಅಡ್ಗೆ ಮಾಡಿ ಇಟ್ಟಿರೋದು ಹಂಗ ಐತೆ. ಹೋಗಿ ಮಾಡ್ತೀವಿ ನಾವು, ನೀವು ಮಾಡ್ರಿ. ತಡಿ ಚೀಲ ಮತ್ತೆ ಕಾಲಾಗ ಹಾಕೈತೆ, ಆ ಕಡೆಗೆ ಹೇಳ್ದಿಡ್ಲಿ. ಬಿಡು ಆ ಚೀಲ ಆಮೇಲೆ ಇಟ್ರೆ ಆಕೈತೆ. ಏನಂದೆ ಊಟ ಬೇಡ ಹಂಗ ತೆಗೆದು ಬಿಟ್ಟ ಅಂತಂದ್ರು ನೋಡು. ಇಷ್ಟೋ ತನಕ ಅಕ್ಕಿ ಹಸ ಮಾಡಿ ಈಗ ಹಂಗ ಕಳಿಸ್ಬೇಕು ನಿನಗೆ. ಏನು ಬೇಡ, ಪಾಯಸ, ಅನ್ನ, ಸಾರು, ಬದ್ನೆಕಾಯಿ ಪಲ್ಯ ಎಲ್ಲ ಐತೆ. ಊಟ ಮಾಡ ಹೋಗ್ರಿ. ಅನ್ನ ಜಾಸ್ತಿನೂ ಮಾಡಕ್ ಹೇಳಿದ್ನಿ ನಾನು ಒಂದ್ ಸ್ವಲ್ಪ. ನೀನು ಬರ್ತಿ, ಹುಡುಗರು ಶಾಲೆಯಿಂದ ಬಂದು ಅಂತಾರೆ. ಅದಕ್ಕೆ ಒಂದೆರಡು ಲೋಟ ಹೆಚ್ಚಿಗೆನ ಇಡವ, ಏನಾಗೋದಿಲ್ಲ. ಉಳಿದ್ರೆ ರಾತ್ರಿಗೆ ಉಣ್ಣಾಕ್ ಬರ್ತೈತೆ. ಇಡು ಅಂತ ಹೇಳಿದ್ನಿ, ಮಾಡಿಟ್ಟಿದ್ದ ಅಡಿಗೆ. ಹಪ್ಳ, ಸೊಂಡಿಗೆ, ಬದ್ನೆಕಾಯಿ ಪಲ್ಯ, ಪಾಯಸ, ಅನ್ನ, ಸಾರು, ಒಂದೆರಡು ನುಗ್ಗೆಕಾಯಿ ಸಿಕ್ಕಿದ್ವು, ನುಗ್ಗೆಕಾಯಿಗೆ ಬೇಳೆ ಸಾರು ಮಾಡಿದ್ದಾಳೆ. ಮತ್ತೆ ಅನ್ನ ಎಲ್ಲ ಐತೆ. ಊಟ ಮಾಡಿನ ಹೋಗ್ರಿ. ನಿಮ್ಮ ಮನ್ಯಾಗಿಂದ ಇದ್ರೆ ಇರ್ತೈತೆ, ಇಲ್ಲಿ ಊಟ ಮಾಡ ಹೋಗ್ಬೇಕು ನೀವು. ಏನು ಹಂಗ ಓಡೋಗಂಗಿಲ್ಲ. ಇರ್ಲಿ ಬಿಡಕ, ಆ ಕಡೆಗೆ ಮನ್ಯಾಗ ಅಡ್ಗೆ ಮಾಡಿಟ್ಟಿರೋದು ಹಂಗ ಐತೆ ಪಾಪ. ಮತ್ತೆ ನಿಮ್ಗೂ ಯಾಕೆ ತ್ರಾಸು? ಇಲ್ಲ ಅಕ್ಕಿ ಎಲ್ಲ ಮಾಡಿರೋದೆಲ್ಲ ಹರಡಿರೋದೈತೆ, ಎಲ್ಲ ಎತ್ತಿಡ್ಬೇಕು, ಎಲ್ಲ ಭಾಳ ಪಜೀತೆ ಐತೆ. ಹೋಗಿ ಮಾಡ್ತೀವಿ ತಗೋ ನಾವು. ಈಗ ತ್ರಾಸು ನನಗಾಗತೈತೆ ನಿನಗಾಗತೈತೆ? ಹಂಗೆ ಹೇಳತ್ತಿಲ್ಲಕ್ಕ. ಯಾಕೆ ಸುಮ್ಮನೆ ನಿಮ್ ತೊಂದ್ರೆ? ಇಲ್ಲೆಲ್ಲ ಹರಡಿರೋದೈತೆ ಅಕ್ಕಿ, ಅದ ಸ್ವಚ್ಛ ಮಾಡ್ಕೋರಿ ಹೋಗ್ತೀವಿ ನಾವು ಅಂತ ಅನ್ನಿ. ಅದೇನು ಈಗ ಸ್ವಚ್ಛ ಮಾಡ್ಬೇಕು ಅನ್ನೋದು ಏನು ಅರ್ಜೆಂಟ್ ಇಲ್ಲ. ನೀವು ಊಟ ಅದು ಮಾಡಿ ಹೋದ್ಮೇಲೂ ಮಾಡಕ್ ಬರ್ತೈತದೆ. ಇರ್ಲಿ ತಗೋ, ಆಮೇಲೆ ನಾವು ಮಾಡ್ಕೋತೀವಿ. ಹೆಂಗೋ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡೆ. ನೀನು ಏನು ಇದು ಮಾಡಬೇಡ, ಕುಂದ್ರ ಬಾ ಇಲ್ಲಿ. ಗಂಗಾದೇನ ಆತ ಇಲ್ಲ. ಗಂಗಾ, ಹಾ ರೀ ಅತ್ತೆ. ಇವು ನಿಂಬೆನ್ ಸಿಕ್ಕಿದ್ವ ಇಲ್ಲವ? ಹ್ಞೂ ಸಿಕ್ಕಿದವ್ರಿ, ಆದ್ರೆ ಎರಡೇ ಇದಾವ್ರಿ ಇವು. ಏನಂದೆ? ತಡಿಯವ ಕೆಳಸಾತಿಲ್ ಬರಾತಿನ ಒಳಗ. ಸುಶೀಲಾ, ಸರೋಜಾ ಕುಂದ್ರವ, ನೀರ್ ತಗೊಂಡ್ ಬರ್ತೀನಿ ನಿಮ್ ಕುಡಿಯಕ್. ಆತಕ್ಕ. ಸುಶೀಲಕ್ಕ, ನಮ್ ಗಿರಿಜಕ್ಕ ಎಷ್ಟು ಒಳ್ಳೇದಲ್ಲ ನೋಡು. ಸೊಸೆಗ್ ನಿಂಬೆನ್ ಸಿಕ್ಕಿದವ ಇಲ್ಲ ಶರ್ಬತ್ ಮಾಡಕಂತ ಹುಡುಕ್ ಕೊಡಕ್ ಹೋಗಿತ್ತಾನ. ಅದ ನಮ್ಮ ಅತ್ತೆಯವ್ರಂತವ್ರಾಗಿದ್ರೆ, ಬಿಡಾಡಿ ಇನ್ನು ಎಷ್ಟೊತ್ ಮಾಡಾತಿ, ತಗೊಂಡ್ ಬಾ, ಅಲ್ಲ ಸತ್ತಿದೆಯಲ್ಲ, ಅಲ್ಲ ಏನ್ ಮಾಡಾತಿ ಅಂತ ಬೈಯೋರಲ್ಲಕ್ಕ. ಅದ್ ಬೈಯೋದು ನಿಮ್ಮತ್ತೆ ಅಲ್ಲ, ನಮ್ಮತ್ತೆ ಹಂಗ್ ಬೈತೈತೆ ಅಂದ್ರೆ ಒಪ್ತೀನಿ. ನಿಮ್ಮತ್ತೇನು ಪಾಪ ಗಿರಿಜಕ್ಕ ಹಂಗ ಅಷ್ಟೇನು ಒಳ್ಳೇದಲ್ಲ, ಆದ್ರೂ ತಕ್ಕ ಮಟ್ಟಿಗೆ ಐತಲ್ಲ. ನಿಂಗೆ ಗೊತ್ತಿಲ್ಲಕ್ಕ, ಸಿಟ್ಟು ಬಂದ್ರ ಟೈಮಿಗೆ ಸರಿಯಾಗಿ ಏನಾದ್ರು ಕೊಟ್ಟಿಲ್ಲ ಅಂದ್ರೆ ನೋಡ್ಬೇಕು ಹೆಂಗ್ ಮಾಡ್ತೈತೆ. ಒಂದೊಂದ್ಸಲ ನಾವ ಅಂತೀವಿ ಯಾಕೆ ಹಿಂಗ್ ಮಾಡ್ತೈತೆ ನಮ್ಮ ಅತ್ತೆ ಅಂತ. ಪೂಜಾನು ನಾನು ಭಾರಿ ಎದುರ್ತೀವಕ್ಕ. ಯಾವಾಗ ಒಂದ್ಸಲ ಮಾಡಿದ್ರೆ ನಮ್ಮ ಅತ್ತೆ ದಿನಾಲು ವೈಬ್ರೇಟ್ ಮೂಡಲ್ಲ ಇರ್ತೈತೆ. ಮತ್ತು ನಾನು ಹೆಂಗೆ ಮಾಡಬೇಕು? ಅದಕ್ಕೆ ಇವ್ರಿಗೆ ನೋಡ್ತಾ ಇದ್ರೆ ನನಗೇನೋ ಒಂಥರ ಖುಷಿ ಆಕೈತೆ. ನಮ್ಮ ಅತ್ತೆನೂ ಹಿಂಗೆ ಇದ್ದಿದ್ರೆ ನಾವು ನೋಡಿ ಹಿಂಗೆ ಅತ್ತೆ ಇದು ಮಾಡ್ಲೇನ್ರಿ ಅದು ಮಾಡ್ಲೇನ್ರಿ ಅಂತ ಕೇಳಿ ಕೇಳಿ ಮಾಡ್ತಿದ್ವಿ. ಅದು ಹೋಗ್ಲಿ, ನಮ್ಮ ಅತ್ತೆಗೆ ಏನಾದ್ರು ಕೇಳಿದ್ರೆ ಏನಾದ್ರೂ ಮಾಡಿ ಸಹಾಯ ಅಂತೈತೆ. ಅದಕ್ಕೆ ಬೇಜಾರು ಒಂದೊಂದು ಕಡೆ ಏನು ಮಾಡಕ್ಕೆ ಬರೋದಿಲ್ಲ. ನಮ್ಮ ಮನೆ ಬರ್ದಾಗ ಪಡ್ಕೊಂಡು ಬಂದಿದ್ದಿಷ್ಟ ಅಂತೆ ಖುಷಿಯಾಗಿರೋದು ಅಲ್ಲ. ಹೌದಕ್ಕ. ಸುಶೀಲಂದು ಅಕ್ಕಾವಿ, ಸರೋಜಂದು ಅಕ್ಕಾವಿ, ಗಿರಿಜಕ್ಕದು ಚೀಲಾಗೆ ತಗೊಂಡಿಗೆ ಏನು ಮಾಡತ್ತಾರೆ? ಅದು ರೇಷನ್ಗೆ ಅಕ್ಕಿ. ಗಿರಿಜಂದು ಅಕ್ಕಾವಿ ಇಲ್ಲ, ಗಂಗಾಬಿ ಇಲ್ಲ ಅಂದ್ರೆ ರೇಷನ್ದು ಅಕ್ಕಿಗೆ ಕಳ್ತನ ಮಾಡತ್ತಾರೆ. ಅರೆ ಚೋರ್ ಚೋರ್ ಚೋರ್, ಪಕಡೋ ಪಕಡೋ ಪಕಡೋ, ಚೋರ್ ಚೋರ್ ಚೋರ್, ಅರೆ ಚೋರ್ ಚೋರ್, ಪಕಡೋ ಪಕಡೋ, ಕಳ್ಳ ಕಳ್ಳ ಕಳ್ಳ, ಗಿರಿಜಂದು ಅಕ್ಕ ಕಳ್ಳ ಎಲ್ಲಿದಾನ್ಲೇ ಮತ್ತೆ? ಚೋರ್ ಕೋ ಪಕಡ್ಲಿಯಾ, ಯು ಆರ್ ಅಂಡರ್ ಅರೆಸ್ಟ್. ಹೆಂಗೆ ನಾವು ಅರೆಸ್ಟ್? ಎಲ್ಲಿ ಕಾಣತಾನೆ ಇಲ್ಲ, ಎಲ್ಲಿದಾನ ಬಾಡ ಹೇಳಿಲಿ, ಕಸ್ಬರ್ಗೆ ತಗೊಂಡು ಬಡ್ದು ಬಿಡ್ತೀನಿ. ಹೇಳಕ್ಕ ಎಲ್ಲಿದಾನ ಅವನು? ಕಳ್ಳ ಬೈಲಿ ಬೈಲಿ. ಬಾಡ ನೋ, ಬಾಡಿ 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 ಏನಂತಾರೆ? ಬಾಡಾಗೆ ಅಂದ್ರೆ ಮರ್ದಕ್ಕೆ ಅಂತಾರೆ, ಬಾಡಿಗೆ ಅಂದ್ರೆ ಔರತ್ಗೆ ಅಂತಾರೆ. ಅದ ಮಹಿಳೆ ಮಹಿಳೆ. ಏನ್ ನೀಟಾಗಿ ಬೀಳ್ಸೋದ್ರೆ ಹೇಳಕ್ಕ, ಏನ್ ಒಂದು ಅರ್ಥ ಆಗತ್ತಿಲ್ಲ ನೀನು ಹೇಳೋದು. ಮಹಿಳೆ ಅಂತಿ, ಔರತ್ ಅಂತಿ, ಮರ್ದ ಅಂತಿ, ಏನ್ ನಿಂದು ಭಾಷೆ ಏನೋ ಅರ್ಥನೇ ಆಗತ್ತಿಲ್ಲ ನಮ್ಗೆ. ಅಂದ್ರೆ ಇದು ಕಳ್ಳಿ ಬಂದಿದ್ದಾಳೆ. ಅದಕ್ಕ ಅದ ಇಲ್ಲ ಇದಾರಲ್ಲ ಯಾರು? ಏನೋ ಬಾಯ್ ಮಾಡ್ದಂಗ ಆಗತ್ತಲ್ಲ ಇವ್ರು. ಕಳ್ಳ ಕಳ್ಳ ಅಂತ ಕೂಗ್ದಂಗತ್ತೆ. ಇವ್ನು ಖರೇನ ಕಳ್ಳ ಬಂದಿದ್ದಾನೆ. ಅಯ್ಯೋ ಮೊದ್ಲ ಬಂಗಾರ ರೇಟ್ ಜಾಸ್ತಿ ಆಗೈತೆ. ಬಂದ್ರು ಬಂದಾನೇನೋ. ಸರೋಜಾ, ಸುಶೀಲಾ ಎಲ್ಲಿ ನನ್ನ ಕಳ್ಳ? ಆಗ ಫಾತಿ ಬಂದಿದ್ದಾಳೆ. ಫಾತಿ, ಗಿರಿಜಂದ ಅಕ್ಕ, ಏನ ಅಕ್ಕಿಗೆ ಹಸ ಮಾಡೋದು ಇಲ್ಲ ಬಿಟ್ಟೋಗಿರಿ? ಇಲ್ಲ ಇಲ್ಲಿ ಬಿಟ್ಟೋಗಿವಿ. ಹಸ ಮಾಡಿ ಚೀಲ್ದಾಗ ತುಂಬಿಸಿ, ಡಬ್ಬ್ಯಾಗ ತುಂಬಿಸಿ, ಇನ್ನೂ ಸ್ವಲ್ಪ ಇದಾವೆ. ತಡಿ ಶರ್ಬತ್ ಹತ್ರ ಮಾಡೋನ್. ಸುಶೀಲಾ, ಸರೋಜಾ ಬಂದಿದ್ದಾರೆ ಅಕ್ಕಿ ಹಸ ಮಾಡಕ್ಕೆ. ಅದಕ್ಕೆ ಅವ್ರಿಗೆ ಬಿಟ್ಟು ಒಳಗೆ ಹೋಗಿದ್ನಿ. ಹೇಳಿ ಈಗ ಚಲೋ ಆತವ ಬಂದಿದ್ದೆ, ಶರ್ಬತ್ ಕುಡಿಯುವಂತೆ. ಕುಂದ್ರಲೆ ಬತ್ತಿ. ಅಂದ್ರೆ ಸರೋಜಂದು ಅಕ್ಕ, ಸುಶೀಲಂದು ಅಕ್ಕ ಅಕ್ಕಿಗೆ ಹಸ ಮಾಡಕ್ ಬಂದಾರೆ. ಅಯ್ಯಯ್ಯೋ, ಸದ್ಯ ನಾನು ಬಾಯಿ ಬಿಟ್ಟು ಹೇಳಿಲ್ಲ, ನೀವು ಅಕ್ಕಿಗೆ ಕಳತನಾಗೆ ಮಾಡಕ್ ಬಂದಿರಂತೆ. ಹೆಂಗೋ ಉಳಿತಪ್ಪ ಜೀವ. ಕುಡಿತೀನಕ್ಕ, ಕುಡಿತೀನಿ. ಫಾತಿಮಕ್ಕ ಎಲ್ಲಿದ್ದಾರೆ? ಅದು ಸರೋಜಂದು ಅಕ್ಕ ಈಗ ಮನೆಯಿಂದಗೆ ಹೊರಡುವಾಗ ಪಿಕ್ಚರ್ಗೆ ದೇಕಿ ಆಯಿ, ಅದಕ್ಕೆ ಅದ ದಾಸ್ದಾಗ ಕಳ್ಳ ಕಳ್ಳಿ ಅಂತ ಕೂಗಿದ್ನಿ. ಶಾಕ್ ಆದ್ರಿ ನೀವು?
ಹೌದಾ? ಅಯ್ಯೋ, ಯಾರಿಗಾದ್ರ ಹಾರ್ಟ್ ಅಟ್ಯಾಕ್ ಮಾಡಿಸ್ಗಿಡ್ಸಿದ್ದೆ ಅಕ್ಕ ನೀನು. ಇಲ್ಲ ಗಿರಿಜಾಕರ್ ಬಚ್ಚಲ್ದಾಗ ಎಲ್ಲಾದ್ರ ಇದಾನ ಏನ ಕಳ್ಳ ಅಂತ ಅನ್ಕೊಂಡ್ಬಿಟ್ವಿ ನಾವು. ಹೂನವ, ನಾನು ಹಂಗ ಅನ್ಕೊಂಡೆ. ನಿನ್ನ ಓದಂದ ಹಿಂಗ ಮಾಡೋದು. ಸುಶೀಲಾ, ಸರೋಜಾ, ನಡ್ರಿ ಈಗಿರ್ಲಿ. ಅದ ದಾಸ್ತಾಗ ಬಂದು ಏನೋ ಕೂಗಿದಾಳಕಿ, ಅದಕ್ಕೆಲ್ಲ ಯಾಕೆ ಜಗಳ ಮಾಡ್ತೀರಿ ಇಷ್ಟಕ್ಕೆ? ಈಗ ನಮ್ ಗಂಗಾ ಶರ್ಬತ್ ತಗೊಂಡ್ ಬರತ್ತ, ಅದನ್ನ ಕುಡ್ದು ಕೂಲ್ ಆಗ್ರಿ ಮೂವರು. ಏನೇ? ತಗೋಕ. ಏನ್ ಕೂಲ್ ಆಗೋದ ಏನೋ, ಎಷ್ಟು ಕೆಟ್ಟ ಹೆದ್ರಿದ್ ನೀನೆ. ಸುಶೀಲಕ್ಕ, ಈ ಚೀಲ ತಗೋ, ಜಾಗ ಆಗೋದಿಲ್ಲ ಇಲ್ಲಿ ಕುಂದ್ರಾಕ. ಆ ಗೋಡೆ ಕಡೆಗೆ ಸರಸಿಡೋಣ. ತಗೋರಿ ಅಕ್ಕ, ನಾನು ಹಿಡಿತೀನಿ. ಬರ್ರಿ ಹೇಳ್ಕೊಂಡು. ತಗೋರವ, ನೀವಿಬ್ರ ಹೇಳ್ಕೊಂಡು ಹೋಗ್ರಿ. ಮತ್ ನಾನ್ ಯಾಕೆ ನೋಡ್ಗಿರಿಜಕ್ಕ ಇಲ್ಲ ಇರ್ಲಿ. ಸಾಕ್ ಬಿಡ್ರಿ, ಅಲ್ಲೇ ಇಡ್ರಿ. ಆಮೇಲೆ ನಮ್ಮ ಮನೆಯವ್ರು ಬಂದ್ರೆ ಒಳಗಿಡ್ತಾರೆ. ಸುಶೀಲಾ, ನೀನದು ಮರ ಮತ್ತ ಅವು ಜರಡಿ ಅವೆಲ್ಲ ಆ ಕಡೆಗೆ ಎತ್ತಿಡ್ತೀನಿ ನೋಡಿ, ಆಮೇಲೆ ತಗೊಳಕ್ ಬರ್ತೈತೆ. ಗಂಗಾ ಬರಾತಿ. ಬಾ ಬಾ ಅಕ್ಕ. ತಗೊಳ್ರಿ, ಥಂಡಾ ಥಂಡಾ ನಿಂಬು ಶರ್ಬತ್. ಕೊಡು ಗಂಗಾ. ಐಸ್ಗೆ ಹಾಕಿ ಮಾಡಿದ್ದಿ? ಇಲ್ಲಕ್ಕ. ಮತ್ತೆ ಇಲ್ಲಲೇ ಪತಿ, ಐಸ್ನು ಹಾಕಿಲ್ಲ, ಎಂತದ ಹಾಕಿಲ್ಲ, ಮಾಮೂಲಿ ನೀರಾವು. ಮತ್ತೆ ನಿಂಬೆ ಹಣ್ಣಿನ ಶರ್ಬತ್ ಅಂದ್ರ ಥಂಡಾ ಥಂಡಾನ ಅಂತಾರಲ್ಲ, ಏನು ಬಿಸಿ ಬಿಸಿ ಅಂತಾರೆ. ಓಹೋ, ಹಂಗ? ನೋಡ ಹಂಗ. ಅಲ್ಲಕ್ಕ, ಮತ್ ನಿಂಬೆ ಹಣ್ಣು ಎರಡು ಇದಾವ ಅಂತ ಅದ್ರ ಮ್ಯಾಗು ಕಟ್ ಮಾಡಿ ಸಿಕ್ಸಿರಿ ಗ್ಲಾಸಿನ ಮ್ಯಾಗ. ಅದೇ ಇದ್ವವ, ಆ ಬ್ಯಾಗ್ ಒಳಗೆ ಇಟ್ಟಿರೋ ಇದು ಸಿಗಾತಿರ್ಲಿಲ್ಲ ಆಕೆ, ಅದಕ್ಕ ಒಳಗೋದ್ನಿ ನಾನು. ಇರ್ಲಿ ತಗೋ, ಚಂದ ಕಾಣತೈತದ. ಹಂಗೆ ಡೆಕೋರೇಷನ್ ಮಾಡಿದಾಳ ನಮ್ ಗಂಗಾ. ಕುಡಿಯಾಕೆ ಮಸ್ತ್ ಮಜಾ ಬರ್ತೈತೆ, ಕುಡ್ದು ನೋಡ್ರಿ. ಹೌದೇನಕ್ಕ? ಹಂಗಾದ್ರೆ ಬೇಗ ಕೊಡು ಗಂಗಾ. ಅದ್ರ ಮ್ಯಾಗ ಸಿಕ್ಸಿರೋದ್ ನೋಡಿದ್ರೆ ಯಾವಾಗ ಕುಡಿತೀವೇನೋ ಅನ್ಸತೈತ್ ಶರ್ಬತ್. ಆಯ್ತಕ್ಕ, ತಗೊಳ್ರಿ. ಗಂಗಾ, ನೆಲದ ಮೇಲೆ ಕುಂದ್ರಾತಿ, ಸೀರೆ ಗಬ್ಬಾಗೋದಿಲ್ಲ. ಈ ಕಡೆ ಚಾಪೆ ಮೇಲೆ ಬಾ, ಪುಟ್ಟಿ ಸರ್ದ್ ಕುಂದ್ರ ಬಾ, ಜಾಗ ಹಾಕೈತೆ. ಇರ್ಲಿ ಬಿಡ್ರಿ ಅಕ್ಕ, ಏನಾಗೋದಿಲ್ಲ. ಸೀರೆ ಗಬ್ಬಾಕೈತೆ, ಹೊಸಾದ್ ಹಾಕೊಂಡೋಗಿದ್ದಿ. ಈ ಸೀರೆ ಗಿರಿಜಕ್ಕ, ಈ ಸೀರೆ ನಾನು ನೀನು ಒಂದ ಸಲ ತಗೊಂಡಿದ್ವಲ್ಲ, ಅದ ಸೀರೆ ಅಲ್ಲ ಇದು? ಯಾವ್ದು ಇದು? ಗಂಗಾ ಹಾಕೊಂಡಿರೋದು ಗುಲಾಬಿ ಸೀರೆ. ಹೌದ್ ನೋಡವ, ನಾನು ನೀನು ಒಂದ ಸಲಕ್ಕ ತಗೊಂಡಿದ್ ನೋಡ್. ಹೆಂಗೈತಿ ಇನ್ನು ಮಟ ಹಿಂಗ್ ಇಟ್ಕೊಂಡಿದ್ ನಾನು. ಹೌದೇನ? ಅದ ಅನ್ಕೊಂಡಿದ್ ನಾನು, ನಿಂದ ಸೀರೆ ಇರ್ಬೇಕಿದಂತೆ. ಬಾಳ ಚಂದ ಕಾಣಿಸ್ತೈತಕ್ಕ. ನಂದು ಮತ್ ಹೊಸಾದಿದ್ದಂಗ ಐತ್ ನೋಡು. ನಾನು ಬಾಳ ಉಟ್ಕೊಳತಿಲ್ಲಕ್ಕ. ಅಮಾವಾಸ್ಯೆಗೆ ಇಲ್ಲ ಹುಣ್ಣಿಮೆಗೆ ಉಟ್ಕೊಂಡೆ ಹಂಗ ಗೋಡ್ರೇಜ್ ಒಳಗೆ ಬಚ್ಚಿಟ್ ಬಿಡೋದು. ಯಾವಾಗಾದ್ರೂ ಸಂತೆಗೂ ಹಾಕೊಂಡು ಹೋಗತಿಲ್ಲ ನಾನು. ಅವ ಪ್ಲೇನ್ ಸೀರೆ ತಗೊಂಡಿದ್ನಿ ನೋಡು, ಅವಾಗ 10 ಸೀರೆ ಅದ್ರಾಗಿಂದ ಉಟ್ಕೊಳತೀನಿ. ಇವೇನಿವು ಯಾವಾಗಾದ್ರೆ ಊರಿಗೆ ಪಾರಿಗೆ ಹೋಗಾಕ ಬರ್ತೈತೆ ಅಂತ ಹಂಗ ಇಟ್ಟೀನಿ. ಇನ್ನು ಬೇಸಿಗೆ ಕಾಲದೊಳಗಂತ್ರು ಹಾಕೊಳಕ ಬರೋದಿಲ್ಲಕ್ಕ. ಇವು ಚುಚ್ಚೆ ಸೀರೆ ಟಿಕ್ಲಿ ಪಕ್ಲಿ ಇರ್ತಾವ ನೋಡು, ಅಂತ ಒಟ್ಟ ಉಟ್ಕೊಳೋದಿಲ್ಲ ನೋಡು ನಾನು. ಹೂನವ, ಅಂತ ಟಿಕ್ಲಿ ಸೀರೆ ಒಟ್ಟ ಉಟ್ಕೊಳಕ್ ಆಗೋದಿಲ್ಲ. ಏನೋ ಹಬ್ಬ 6 ದಿನಗಳಲ್ಲಿ ಉಟ್ಕೋತೀವಿ, ಬಿಟ್ರೆ ಈ ಸೆಕೆಗಾಲ ಬಂದ್ರ ಅಂತ್ರು ಯವ ತಾಯಿ ಎಲ್ಲ ಕಟ್ಟಿ ಅಟ್ಟದ ಮೇಲೆ ಹಾಕ್ಬಿಡೋದು ನೋಡಿ. ಬೇಸಿಗೆಗಾಲ ಬರತೈತೆ ಈಗ. ನಾನಂತೂ ಇವ ಪಿಲ್ಲಿನ ಸೀರೆನ ಉಟ್ಕೋತೀನಿ ನೋಡವ. ನಿಮ್ದಕ್ಕೆ ಸೀರೆದ್ಗೆ ಮಾತಾಡಿ ಮುಗೀತು. ಯಾಕ್ಲೆ ಪತಿ ಹಿಂಗ ಅನ್ನತಿ? ಮತ್ತೆ ಏನ್ ಗಿರಿಜಂದು ಅಕ್ಕ ನೀನು? ನಿಮ್ದಕ್ಕೆ ಸೊಸೆಗೆ ನೋಡ್, ನಿಂಬುಗೆ ಪಾನಿಗೆ ಎಂತ ಚಂದಗೆ ಡೆಕೋರೇಷನ್ಗೆ ಮಾಡಿ ಸಿಕ್ಸಿ ಎಲ್ಲ ತಂದಿಗೆ ಕೊಟ್ರೆ ನೀವು ಸೀರೆಗೆ ಮಾತಾಡತ್ತೀರಿ. ಗಟ ಕುಡ್ದಿಗೆ ಮಾತಾಡಿ, ಅದು ಥಂಡಿಗೆ ಹೋಗಿ ಬಿಸಿಗೆ ಆಗತೈತೆ. ಕುಡಿಯೋ ನಿಂದಾರ ಗಟಾಗೆ ಕುಡ್ದು ಬಿಟ್ರೆ ಈ ಬಿಡಾಡಿಯರು ಹೋಗ ಬಿಡ್ತಾರೆ. ಲೇಟ್ ಆಗತೈತೆ ಹಂಗಿಂಗಂತ. ಇನ್ನು ಊಟ ಮಾಡ್ಬೇಕು, ಅದಕ್ಕೆ ಕುಂದ್ರಸ್ಕೊಂಡಿನ್ ನಾನು. ನೀನು ಕುಂದ್ರೆ ಹೋಗುವಂತೆ, ಊಟ ಮಾಡಿನ. ಏನ್ ಅರ್ಜೆಂಟ್ ಐತೆ? ನಾನೇ ಅವಾಗ ನೀವು ಹೋಗ್ತೀನಂತೆ. ಅಯ್ಯ ನೀನಲ್ಲಲ್ಲ, ಹಾಗೆ ಇವ್ರು ಅವಾಗ್ಲೇ ಓಕೆ ಅನ್ನತಿದ್ರೆ ಅದಕ್ಕೆ ಊಟ ಮಾಡಿನ ಹೋಗು ಅಂತ ತಿರ್ಸ್ಕೊಂಡಿನ್ ನಾನು. ಆತಾತ, ಈಗ ಕುಡೀರಿ. ಅದೇನೋ ಪಿಕ್ಚರ್ನಾಗ ಮಾಡ್ತಾರಲ್ಲವ, ಏನೋ ಹಿಂಗ ಲೋಟ ಬಡ್ದು ಆ ತರ ಮಾಡೋಣ್ರಿ. ಓ, ಚೆಸ್ ಅಂತಾರಲ್ಲ ಅದ ಅನ್ನತಿ? ಅದ ನೋಡವ, ಚೆಸ್ ಜ್ಯೂಸ್ ಅದನ್ನ ಮಾಡೋಣ. ಹಿಂಗ್ ತಗೊಂಡೆ ಜೋರಾಗಿ ಬಡ್ರಿ. ಹಿಂಗ ಏನ ಜೋರ್ಗೆ ಬಡಿಯೋದು? ಬ್ಯಾಡಕ್ಕ, ಇವು ಗಾಜಿನ್ಗೆ ಗ್ಲಾಸ್ ಇದಾವ. ಮತ್ ನೀನ್ ಜೋರ್ಗೆ ಬಡ್ದಿ ಅಂದ್ರೆ ಒಂದ್ ಗ್ಲಾಸ್ ಇರೋದಿಲ್ಲ ನಿಂದ, ಎಲ್ಲ ಪಳ ಅಂತ ಹೊಡೆದ ಹೋಗ್ಬಿಡ್ತಾವ. ಹೌದಲ್ಲವ, ಗಾಜಿನ ಇವು ಗ್ಲಾಸ್. ಅಯ್ಯೋ ನೋಡಿ, ಆತಾತೆ ಬಾ, ಜೋರಾಗಿ ಬೇಡವ. ಏನೋ ಒಂದ್ ಸ್ವಲ್ಪ ಬಡ್ದುವ ಇಲ್ಲ ಅನ್ನಂಗ ಹಿಂಗ. ಏನದ ಟಚ್ ಅದ? ಹಂಗ್ ಮಾಡ್ರಿ. ಚೆಸ್ ಅನ್ರಿ ಅಕ್ಕ. ಏನಂತ ಅನ್ಬೇಕು? ಅದ ಚೆಸ್ ಅನ್ರಿ. ಚೆಸ್. ಪತಿ ತಗೋಲೆ ಪಾನ್ ಸುಪಾರಿ. ಅಯ್ಯೋ ಗಿರಿಜಂದು ಅಕ್ಕ, ಇಷ್ಟ ದೊಡ್ಡದಿಗೆ ಪಾನ್ ಬ್ಯಾಟ್ ನನ್ಗೆ, ಅರ್ಧಾಗೆ ಕೊಡು. ತಗೋ, ಇದನ್ ಭಾಳ ದೊಡ್ಡದೈತೆ. ಇಷ್ಟ ಅಡಿಕೆಗೆ ಇಷ್ಟೆಲ್ಲ ಇರ್ಬೇಕು ಅಂದ್ರ ನಾಲಿಗೆ ಕೆಂಪಾಗೈತೆ. ತಗೋ, ಹಾಕೋ, ಎಷ್ಟೈತಿದೆ? ಹೌದು, ಆತ್ ಕೊಡು. ಎಲ್ಲರಿಗೂ ಹಾಕ್ತಿದ್ವು, ನೋಡೇ ಇಲ್ಲ ನಾನು. ಸುಮ್ಮನೆ ತರಿಸಿದ್ನಿ ನೋಡು ಒಳಗಿನ ನಿನ್ಗೆ. ಇರ್ಲಿ ತಗೋ, ಆಮೇಲೆ ಊಟ ಆದ್ಮೇಲೆ ಹಾಕೊಳಕ್ ಬರ್ತೈತೆ. ಸುಶೀಲಾ, ಸರೋಜಾ,
ನೋಡಿ ಸುಣ್ಣ ಸಾಕೇನ ಮತ್ತೆ ಬೇಕು ನಿಮ್ಗೆ? ಸಾಕಾಕ ಅಷ್ಟ ಮತ್ ನಾಲಿಗೆ ಸುಡ್ತೈತಿ ನನ್ಗೆ. ಭಾಳ ಬೇಡ, ಸುಣ್ಣ ಭಾಳ ಹಾಕೊಳ್ಳೋದಿಲ್ಲ ನಾನು. ಕೊಡಿಲಿ. ನಂಗೆ ಎಲೆ ಕಡಿಮೆ ಇದ್ರು ನಡಿತೈತೆ, ಅಡಕೆ ಕಡಿಮೆ ಇದ್ರು ನಡಿತೈತೆ, ಆದ್ರೆ ಸುಣ್ಣ ಅಂತೂ ಮಾರ್ಬೇಕು ನೋಡ್ರವ. ನಿಮ್ಮಂಗ ಇಟಿ ಹಚ್ಕೊಂಡು ಹಾಕೊಳ್ಳೋದಿಲ್ಲ ನಾನು ಎಲೆ ಅಡಿಕೆ. ಅದು ಯಾವ್ದೋ ಹಾಡೈತಲ್ಲ, ಮಲ್ನಾಡಡಿಕೆ ಮೈಸೂರು ವಿಳ್ಳೆದೆಲೆ ಕುಡಿದರೆ ಕೆಂಪು. ಬಾಯ್ ಹಂಗ ಕೆಂಪಗಾಗ್ಬೇಕು ನೋಡು. ಏನಕ್ಕ ನೀನು ಆ ಹಾಡೆಲ್ಲ ತಪ್ಪ ಹಾಡಾತೀನಿ ನೋಡು. ಚಂದಾಗ ಹಾಡಾದ್ರ ಹಾಡೆ, ಕೇಳಾದ್ರ ಕೇಳ್ತೀವಿ. ನಾನು ತಪ್ಪ ಹಾಡಾತೀನಿ. ಇಲ್ಲಿ ಹೇಳ ಹಂಗಾಯ್ತದ ಹಾಡ. ಮಲ್ನಾಡಡಿಕೆ ಮೈಸೂರು ವಿಳ್ಳೆದೆಲೆ ಮತ್ ಕುಡಿದ್ರೆ ಕೆಂಪ ಹಾಕ್ಯತಲ್ಲ. ಕೆಂಪ ಹಾಕ್ಯತೆ, ಆದ್ರ ಹಂಗಿಲ್ಲ ಅದು. ಮಲ್ನಾಡಡಿಕೆ ಮೈಸೂರು ವಿಳ್ಳೆದೆಲೆ ಏನೋ ಆಯ್ತದ ಹಾಡ, ನಂಗೂ ಬರಾತಿಲ್ಲ. ಆದ್ರ ನೀನ್ ಹಾಡೋದು ತಪ್ಪದ. ಹೌದ್ ಹೇಳಕ್ಕ, ನನಗೂ ಹಂಗ ಅನ್ಸತೈತೆ. ಹೌದೇನ? ನಿಮ್ಗ ಬರಾತಿಲ್ಲ ಇದು ಹಾಡು, ನಾನ್ ಹಾಡೋದ್ ತಪ್ಪಂತ ಹೆಂಗ್ ಹೇಳಾತೀರಿ ನೀವು? ಖರೇನಾಕ, ನೀನ್ ಹಾಡೋದ್ ತಪ್ಪೈತೆ, ಅದಕ್ಕ ಹೇಳಾತೀವಿ ನಾವು. ನಮ್ ಬಾಯಾಗ ಐತೆ, ಆದ್ರ ಬರಾತಿಲ್ಲ ಅದು. ಬೇಕಿದ್ರೆ ಕೇಳು ನಿನ್ ಸೊಸೆಗೆ. ಗಂಗಾ, ಹೌದಾ ಇಲ್ಲ? ನಿಮ್ಮ ಅತ್ತೆ ಹಾಡೋದು ತಪ್ಪೈತೆ ಇಲ್ಲ ಹೇಳು. ಮತ್ ನೀನ್ ಹೆದರ್ಕೊಂಡು ಹೌದಂತ ಅನ್ಬಾರ್ದು, ಖರೆ ಹೇಳು. ಬಿಡವ, ಆಕಿ ಯಾಕೆ ಹೆದರ್ತಾಳೆ? ಗಂಗಾ ಹೇಳ ನೀನ್, ತಪ್ಪಾಯ್ತಾ ನಾನು ಹಾಡೋದಿದೆ? ಮಲ್ನಾಡಡಿಕೆ ಮೈಸೂರು ವಿಳ್ಳೆದೆಲೆ ಕುಡಿದರೆ ಕೆಂಪು ಅನ್ನೋದು ತಪ್ಪೇನಿಲ್ರಿ, ಕರೆಕ್ಟ್ ಐತೆ. ಏನ್ ಕುಡಿದರೆ ಅನ್ನೋ ಜಾಗಕ್ಕ ಬೆರೆತರೆ ಅಂತ ಹಾಕ್ಬೇಕ್ರಿ. ನೋಡ ನಾನ್ ಒಪ್ಪೋದಿಲ್ವಾ ಇದು? ನಾನ್ ಕರೆಕ್ಟ್ ಹಾಡಿನಿ. ಏನ್ ಈ ಗಂಗಾ ಹೇಳಿದ್ಲ ಹಂಗ ಹಾಕೈತದ. ಏನೋ ಒಂಚೂರ್ ಮಿಕ್ಸೆಟ್ ಆಗೈತೆ ಅಷ್ಟಕ್ಕ ಇದು ಹೇಳೋದು ನಂಗೆ ಬರೋದಿಲ್ಲ ಅಂತೆ. ಈಗ ಹಾಡ್ತೀನಿ ನೋಡ್ರಿ. ಮಲ್ನಾಡಡಿಕೆ ಮೈಸೂರು ವಿಳ್ಳೆದೆಲೆ ಬೆರ್ತಾರೆ ಕೆಂಪು. ಪೊರ ನೀನು ಪೊರಿ ನಾನು ಕುಡಿದರೆ ತಂಪು. ನಾಲಿಗೆ ಕೆಂಪಗಲು ಸುಣ್ಣವು ಬೇಕು, ನಾನು ಕಂಪಗಲು ನೀನಿರಬೇಕು. ನಾಲಿಗೆ ಕೆಂಪಗಲು ಸುಣ್ಣವು ಬೇಕು, ನಾನು ಕಂಪಗಲು ನೀನಿರಬೇಕು. ನಿನ್ನ ಪ್ರೀತಿಯ ಹೊದಿಕೆಯು ಬೇಕು. ಮಲ್ನಾಡಡಿಕೆ ಮೈಸೂರು ವಿಳ್ಳೆದೆಲೆ ಕುಡಿದರೆ. ಮತ್ತ ಪಡಾತೀನಿ ಅನ್ಕೊಂಡ್ರಿ? ಸುಮ್ನೆ ಆಡಿದ್ನಿ ನಾನು. ನೋಡೋ ನಿಮ್ ಮುಖದ ರಿಯಾಕ್ಷನ್ ಹೆಂಗಿರುತ್ತಂತೆ. ಮಲ್ನಾಡಡಿಕೆ ಮೈಸೂರು ವಿಳ್ಳೆದೆಲೆ ಬೆರ್ತಾರೆ ಕೆಂಪು. ಪೊರ ನೀನು ಪೊರಿ ನಾನು ಕುಡಿದರೆ ತಂಪು. ಆಟ ತಗೋರಿ. ಈಗ ಇವಿಷ್ಟು ಅಕ್ಕಿ ಇದಾವು, ಆರಿಸಿ ಬರಾಬರ ಊಟ ಮಾಡೋಣಂತ್ರಿ. ಊಟ ಬ್ಯಾಡ ಅಂದ್ರು ಕೇಳೋದಿಲ್ಲಕ್ಕ ನಿನ್ನ. ಇರ್ಲಿ ತಗೋ, ಹೋಗಿ ಮಾಡ್ತೀವಿ. ಅಲ್ಲೂ ಅಡುಗೆ ಮಾಡಿರೋದೈತೆ. ಈಗ ಮತ್ತೆ ಪಾಟಿ ನಾನು ಸರ್ಜಿ ಅಂತಂದ್ರೆ ಮತ್ತೆ ಎಲ್ಲಿಂದ ಮಾಡ್ತೇವೆ? ಅನ್ನ ಮತ್ತೆ ಅನ್ನ ಕಿಡಾಕ ಆಕೈತೆ. ಬ್ಯಾಡ ತಗೋ, ನೀನೇನು ಕಡ್ಡೆ ಹೇಳ್ಬೇಡ ನನ್ಗೆ. ಊಟ ಮಾಡಿನ ಹೋಗುವಂಟ್ರ ಆಕೇಟ್ ಅನ್ನ. ಏನು ಹುಡುಗರು ಸಾಯಂಕಾಲಕ್ಕೆ ಬಂದದು ಮ್ಯಾಗಿನ ಏನೋ ಐತೆ, ಅದು ಬೇಕಿಟ್ರೆ ತಿಂತಾರೆ. ಮಾಡ್ಕೊಂಡು ನೀವು ಊಟ ಮಾಡುವಂತ್ರಿ. ತಗೊಳ್ರಿ, ಚಲೋ ಆಗೈತವ. ಬದ್ನೆಕಾಯಿ ಪಲ್ಯ ಎಲ್ಲ ಐತೆ ನೋಡುವಂತ್ರಿ. ಇವತ್ತು ಅಡುಗೆ ಹೆಂಗಾಗೈತಂತೆ. ಪಾಟಿ ನೀನು ಊಟ ಮಾಡ್ತೀವಿ ಇಲ್ಲ? ಮತ್ತೆ ಮಾಡ್ತೇನೆ. ಇವತ್ತು ನಮ್ದಕ್ಕೆ ಮರ್ಗೆ ಬರೋದಿಲ್ಲ ಊಟಕ್ಕೆ. ಇಲ್ಲ ಮಾಡ್ತೇನೆ. ಮತ್ತೆ ಒಬ್ಬಾಕಿಗೆ ಏನು ಅಡುಗೆ ಮಾಡೋದು? ನೋಡ್ರವ, ಪಾಟಿಗೆ ನೋಡಿ ಕಲ್ತ್ಕೊಳ್ರಿ ಒಂದ್ ಸ್ವಲ್ಪ. ಈ ರವ ಅಂತ ಒಂದ ಮಟ್ಟಿಗೆ ಹೂ ಅಂತ ಅನ್ಲಾಕಿ. ಅಯ್ಯೋ, ಅಡುಗೆ ಮಾಡಿಲ್ಲ ಅದಕ್ಕೆ ಹೂ ಅಂದ್ಲು. ಆ ತಗೋಕ, ನಾವು ಊಟ ಮಾಡೋ ಹೋಗಿಟ್ಟೋಗ. ಅತ್ತೆ, ನಾನು ಒಳಗೆ ಹೋಗಿ ಸಂಡಿಗೆ ಕರೀಲಿರಿ? ಖಾಲಿ ಆಗಿದಾವ? ಖಾಲಿ ಆಗಿದಾವ್ರಿ, ಮುಂಜಾನೆ ಕರೆದಿರೋ. ಇದ್ರೆ ಇರ್ತೈತಿ ಬಿಡಕ. ಸಾಕು, ಹಪ್ಪಳ ಒಂದಿದ್ರೆ ಬ್ಯಾಡ್ ತಗೋಗಂಗ. ಮತ್ತೇನು ಕರಿತಿ ಈ ಬಿಸ್ಲಾಗ? ಮತ್ತೆ ಎಣ್ಣೆ ಇಟ್ಟು ಒಲೆ ಆರೈತ ಏನು ಅದು ಪಾತ್ ಮತ್ತೆ ಎಲ್ಲಿದ್ ಮಾಡ್ತಿ? ಸಾಕು ತಗೋ, ಹಪ್ಪಳ ಒಂದಿದ್ರೆ. ಕರಿತೀನಿ ತಗೊಳ್ರಿ ಅಕ್ಕ, ಅದೇನು ಎಷ್ಟೊತ್ತು ಆಕೈತೆ. ಹಪ್ಪಳನೂ ಇಲ್ಲ, ಖಾಲಿ ಆಗಿದಾವ್. ಕೆಂಡದ ಮ್ಯಾಗ ಬೂದಿ ಹಾಕಿ ಬಂದಿದ್ನಿ ರೀ. ಆಮೇಲೆ ಊಟ ಮಾಡ್ಬೇಕಾದ್ರನ್ನ ಸುಟ್ರೆ ಹಾಕೈತಂತ ಹಂಗ ಒಲೆ ಮ್ಯಾಗ ಇಟ್ಟು ಬಂದಿದ್ನಿ. ಇಲ್ಲ ಅಂದ್ರ ಆಮೇಲೆ ಊಟ ಮಾಡ್ಬೇಕಾದ್ರ ಕರೆದ್ರೆ ಹಾಕೇ ತಗೋ. ನಾನು ಬರ ತಟ್ಟೆ ಮಾಡ್ತೀನಿ. ಅಷ್ಟೋ ಮಟ್ಟ ನೀನು ಒಂದು 4 ಹಪ್ಪಳ ಸುಟ್ಟು ಸೊನ್ಗೆ ಕರಿಯುವಂತೆ. ಸುಶೀಲಾ, ಸರೋಜ, ಅವು ಮರ ಮತ್ತು ಅವು ಜರಡಿ ಎಲ್ಲ ತಗೊಳ್ರವ. ಸ್ವಲ್ಪ ಅವಷ್ಟು ಅಕ್ಕಿ ಇದಾವ, ಹಸ ಮಾಡೋಣ. ಆತಕ್ಕ, ಇಷ್ಟು ಹಸ ಮಾಡಿನ ಊಟ ಮಾಡೋಣ ತಗೊಳ್ರಿ. ಮತ್ತೆ ಇಲ್ಲ ಉಳಿತಾವ ಇವು. ಫಾತಿಮಕ್ಕ, ಅಲ್ಲಿ ಮರ ಜರಡಿ ಎಲ್ಲ ಇದಾವ ನೋಡ, ಅಕ್ಕಿ ಚೀಲದ ಮ್ಯಾಗ ತಗೋ ಅಷ್ಟು. ಬ್ಯಾಡ ಪತಿ, ಕುಂದರ್ ನೀನ್ ಚೀಲದ ಮ್ಯಾಗ. ಮತ್ತೆ ಆ ಕಡೆ ಎಲ್ಲಾದ್ರೂ ಹೊತ್ತಾಕೊಂಡು ಬಿದ್ದಿದ್ದೆ, ನಾನು ಕೊಡ್ತೀನಿ ಕುಂದರ್. ಹಂಗ ನಂದು ಕೊಡ ಕೈ ಕಡೆಗೆ ಜರಡಿ. ಬ್ಯಾಡ್ ತಡಿ, ನಾನು ಚಾನಸ್ತೀನಿ ಒಬ್ಬಾಕಿ. ಮತ್ತೆ ಎಲ್ಲೆಲ್ಲಿ ಜಾಗ ಆಗೋದಿಲ್ಲ. ಪಾತಿ ಕುಂತಿದ್ದಾಳೆ, ನೀವು ಆರಸ್ರಿ, ನಾನು ಚಾನ್ಸ್ ಕೊಡ್ತೀನಿ. ಕೊಡು ಅದು ಇನ್ನೊಂದು ಜರಡಿ. ಪಾತಿಗೆ ಕಡೆ ಸರಸಿ ಅಲ್ಲಿ ಕುಂದಿರ್ತೀನಿ ನಾನು. ಜಲ್ದಿ ಹಾಕೇತ್. ಮತ್ತೆ ನಮಗೂ ಮನೆಗೆ ಹೋಗಕ್ಕೆ ಪಾಡಾಕೇತಕ್ಕ. ಮತ್ತೆ ಮತ್ತೆ ಬೈಕೋತಿರ್ತೈತಿ, ಏನು ಹೋಗಿದಾಳ ಆ ಕಡೆಗೆ ಹೋಗಿದಾಳ, ಎಲ್ಲಿ ಹೋಗಿದಾಳ ಏನಂತ. ನೀನು ಅಕ್ಕಿ ಹಸ ಮಾಡಕ್ಕೆ ಗಿರಿಜಾಕರ್ ಮನೆಗೆ ಹೋಗತ್ತೀನಿ ಅಂತ ಹೇಳಿ ಬಂದಿ ಇಲ್ಲ?
ಹೇಳಿಲ್ಲಕ್ಕ, ಹೇಳಿದ್ರ ಮತ್ತೆ ಜಾಡ್ಸ ಬಿಡ್ತೈತಿ ನನಗೆ. ಊರವ್ರದೆಲ್ಲ ಕೆಲಸ ಬಡಿಯಾಕ ಹೋಗ್ತಾಳ, ಮನೆ ಕೆಲಸ ಬಗ್ಸ ಎಲ್ಲ ಬಿಟ್ಟಂತೆ. ನಾನು ಮತ್ತೆ ಎಲ್ಲ ಕೆಲಸ ಆಗೈತೆ, ಅಡಿಗೆನೂ ಎಲ್ಲ ಮಾಡೋದಾಗೈತೆ, ಹಂಗ ಅಡ್ಡಾಡ್ಕೊಂಡು ಬರ್ತೀನಿ, ಬೇಸರ ಆಗತ್ತೆ ಅಂತ ಬನ್ನಿ. ಮಕ್ಕೊಂಡಿತ್ತದು, ಇನ್ನೇನು ಜಲ್ದಿ ಎದ್ದೇಳೋದಿಲ್ಲ, ಊಟನೂ ಆಮೇಲೆ ಮಾಡ್ತೈತೆ ಅಂತ ಬಂದಕ್ಕ. ಊಟ ಮಾಡೋದೇ 3 ಗಂಟೆ 3:30 ಮಾಡ್ತೈತೆ ಎದ್ದು. ಹೌದೇನು, ಮತ್ತೆ ಇವತ್ತು ಜಲ್ದಿ ಆದ್ರೆ ಏನು ಮಾಡ್ತಿ? ಅಲ್ಲೇ 1:30 ಆಗೈತೆ, 2 ಗಂಟೆ ಆಗೈತೆ ಏನವ. ಆಗ್ಲಿ ತಗೋ, ಎಲ್ಲ ಕೆಲಸ ಮುಗಿಸಿನ ಬಂದೀನಿ ನಾನು. ಏನು ಇವತ್ತೊಂದಿನ ಊಟ ಇಟ್ಕೊಂಡ್ರೆ ಏನು ಕೈ ಏನು ಸೇದ್ ಹೋಗೋದಿಲ್ಲ. ಮಾಡ್ಲಿ ತಗೋ, ನಾನು ಇವತ್ತು ಲೇಟ್ ಮಾಡಿನ ಹೋಗ್ತೀನಿ, ಊಟ ಅದು ಮಾಡಿ ಆರಾಮ್ ಕುಂತ ಹೋಗ್ತೀನಿ. ನೋಡ, ಹಿಂಗಷ್ಟು ರಾಂಗ್ ಆಗ್ಬೇಕು ನೀನು, ಅಂದ್ರನ ನಿಮ್ಮ ಅತ್ತೆ ನಿಂಗೆ ಬಗ್ತೈತೆ. ಇಲ್ಲ ಅಂತಂದ್ರೆ ಕತ್ತಿನ ಮ್ಯಾಗ ಕಾಲಿಟ್ಟು ರುದ್ರಾವ ತಾಂಡನ ಆಡ್ತೈತೆ ನೋಡು. ಅಷ್ಟು ಕತ್ತಿನ ಮ್ಯಾಗ ಕಾಲಿಡೋ ಮಟ ಅದು ಗಪ್ಪಿರೋದಿಲ್ಲ ಬಿಡಕ್ಕ. ಏನ ದೊಡ್ಡವ್ರಿಗೆ ಬೆಲೆ ಕೊಡ್ಬೇಕು, ಅವ್ರ ಮಾತಿಗೆ ಗೌರವ ಕೊಡ್ಬೇಕಂತ ಗಪ್ಪಿರ್ತೀನಿ. ಅಷ್ಟು ಬಿಟ್ರೆ ನಾನು ಸುಮ್ಮನಿರೋ ಮಗಳ ಅಲ್ಲ. ಏನ್ ಇವತ್ತು ಬದ್ಲಾಗ್ತೈತೆ, ನಾಳೆ ಬದ್ಲಾಗ್ತೈತೆ ಅಂತ ಕಾಯ್ತಿದ್ದೀನಿ. ನೋಡೋಣ, ಬದ್ಲಾದ್ರ ಹಂಗೆ, ಇಲ್ಲ ಅಂತಂದ್ರೆ ಅದ ಹೆಂಗಿರ್ತೈತೆ ನಾನು ಹಂಗ ಇರ್ತೀನಿ ಅಷ್ಟೇ ಅಕ್ಕ. ಸುಶೀಲಕ್ಕ, ನಿಮ್ಮ ಅತ್ತೆ ಅಕಸ್ಮಾತ್ ನೀನ್ ಕತ್ತಿನ ಮೇಲೆ ಏನಾದ್ರ ಕಾಲ್ಗಿಲ್ಲಿಟ್ರೆ ನಂಗೆ ಒಂದೇ ಕೂಗಲ್ಲಿಂದ ಓಡೋಡ್ಕೊಂತ ಬಂದು ನಿಮ್ಮ ಅತ್ತೆನ ಬರ ಹೇಳ್ದು ಕೆಳಗ್ ಬಿಸಾಕ್ತೀನಿ, ನೋಡ್ತಿರು. ಹೌದಕ್ಕ, ನಮ್ದು ಕೆಬಿ ಕರಿ ನೀನು ಮೇ ಬಿ ಆತಿ. ಮೇ ಸರೋಜಕ್ಕಾಗಿ ಮಿಲ್ಕರೆ ಜುಟ್ಟಿಗೆ ಹಿಡ್ಕೊಂಡು ತಿರುಗಿಸಿ ಇಷ್ಟು ದೂರ ಬಿಸಾಕ್ತಿವಿ. ಅವ್ವ ನನ್ ಒಲ್ಲೆ ಅವ ತಾಯಿ, ನಾನೇನೋ ಮಾತಿಗೆ ನೀನ್ ಸುಮ್ನಿದ್ರ ನಿಮ್ಮ ಅತ್ತೆ ಕತ್ತಿನ ಮ್ಯಾಗ ಕಾಲಿಡ್ತೈತಂತ ನಾನ್ ಹೇಳಿದ್ರೆ ಈ ಬಿಡಾಡಿಯರ್ ಅದನ್ನ ಕರೆ ಮಾಡಕ್ ಹೊರಟಂಗಿದಾರ ಏನವ ಇವ್ರೆ. ಅತಿ ಸರಜಿ, ಆಮೇಲೆ ಹೋಗುವಂತ್ರಿ ನೀವು. ಕತ್ತಿನ ಮ್ಯಾಗ ಕಾಲಿಟ್ಟಾಗ ನಾನೇ ಹೇಳ್ತೀನಿ ತಗೊಳ್ರಿ ನಿಮ್ಗೆ. ಮೊದ್ಲು ಅಕ್ಕಿ ಹಾಸ ಮಾಡೋಣ ಬರ್ರಿ, ಹೊಟ್ಟೆ ಹಸ್ತೈತೆ ನೋಡಲಿ, ಹೊಟ್ಟೆಲಿ ಗುಡು ಸೌಂಡ್ ಬರತೈತೆ. ಊಟ ಮಾಡೋಣಂತ್ರಿ, ಬರ್ರಿ. ನಾವು ಸರ್ಜಿ ಪಾತಿ ಸಾಕೀಗ ತಮಾಷೆ ಮಾಡಿದ್ದೆ, ಕೆಲ್ಸ ಹಚ್ಕೋರಿ. ಅಕ್ಕ, ಅಕ್ಕಿ ತಗೋ ನೀನು. ಇವು ಪುಟ್ಟಾಗಿರೋ ಅರಸ್ಲಿ ನಾವು. ಪುಟ್ಟಾಗಿರೋ ಅರಸ್ರಿ ಎಷ್ಟಿದಾವೆ ಬರ ಚಾನ್ಸ್ ಕೊಡ್ತೀನಿ, ಆಮೇಲೆ ಇವು ಅರಸು ಅಂತ್ರಿ. ಪಾತಿ ಒಂದು ಮರ ಬೇಕಿತ್ತು, ಈ ಕಡೆ ತಂದಿಟ್ಟಿರೋದು ಅದೊಂದು ಸ್ವಲ್ಪ ತೂತಾದಂಗೆ ಆಗೈತವ, ಅದ್ರಾಗಿನ ಮತ್ತೆ ಅಕ್ಕಿ ಬೀಳ್ತದಂತ ಹಂಗ ಇಟ್ಟಿದ್ನಿ. ಅದು ಪಾತಿ ಕೊಡ್ಲಿ ಅದು ನಿನ್ಗೆ? ಕೊಡ ನೋಡ್ಗೆ ಅರಸ್ತೀನಿ. ತಗೋ, ಮರ ಇದೆ. ಬಾಳ್ಗೆ ಹಿಂಗ್ ಮಾಡಿ ಅಲ್ಲಾಡ್ಸಕ್ ಹೋಗ್ಬೇಡ. ಮತ್ತೆ ಎಡಗಡೆ ನಿನ್ ಕೈ ಐತ್ ನೋಡು, ಅಲ್ಲಿ ತೂತೈತೆ. ಮತ್ತೆ ಅಲ್ಲಾಡ್ಸಿದ್ರೆ ಅಕ್ಕಿ ಹಂಗ ಬೀಳ್ತಾವ ನೋಡ್ ಕೆಳಗ್, ಮತ್ತೆ ಅರ್ಸಕ್ ಆಗೋದಿಲ್ಲ. ಒಂದ್ ಸ್ವಲ್ಪ ನೋಡಿ ಅರ್ಸ. ತಗೋ ಅಕ್ಕ. ಅತ್ತೆ, ಮತ್ ನನಗ್ರಿ ಮರ? ನಿನಗೊಂದ್ ಬೇಕಿತ್ತು ಮರ ಅಲ್ಲ, 3 ತಗೊಂಡಾರೆ. ಇಲ್ಲಾಂದ್ರೆ ಇರ್ಲಿ ತಗೊಳವ, ನಾವು ಮಾತಾಡ್ಕೊಂತ ಕೇಳ್ಕೊಂತ ಕುಂದ್ರ ನೀನ್ ಏನ್ ಬೇಸರ ಆಗೋದಿಲ್ಲ. ಒಳಗದ್ ಮರ ಐತೆ, ಆದ್ರೆ ಎಷ್ಟಿದಾವೆ ಅಕ್ಕಿ? ಒಂದ್ ಸ್ವಲ್ಪ ಇದಾವೆ, ಅದೇನ್ ಭಾಳ ತಗೋದಿಲ್ಲ, ಒಂದ್ ಅರ್ಧ ಗಂಟೆ ಹಾಕೈತೆ ಅಷ್ಟೇ. ಇಲ್ಲ ಅಂತಂದ್ರೆ ಒಳಗ್ ಹೋಗಿ ಅವು ಸೊಣ್ಣಿಗೆ ಹಪ್ಪಳ ಎಲ್ಲ ಇದ್ ಮಾಡ್ತೀನಿ ನೀನು. ಆಯ್ತು ತಗೊಳ್ರಿ ಅತ್ತೆ, ನಾನು ಹೋಗಿ ಊಟದ ವ್ಯವಸ್ಥೆ ಮಾಡ್ತೀನಿ ಎಲ್ಲರಿಗೂ. ನೀವು ಬರ ಅಕ್ಕಿ ಹಸ ಮಾಡಿ ಬರ್ರಿ. ಅಕ್ಕ ಜಲ್ದಿ ಬರ್ರಿ. ಆತ್ ಗಂಗ. ಸ್ವಲ್ಪ ದೂರ ಸರ್ ಕುಂದರವ, ಅಷ್ಟ ಅಂದ್ಕೊಂಡ್ ಕುಂತ್ರ ಚಪ್ಪರಿಸ್ಬೇಕಾದ್ರೆ ಮರ ಮುಖಕ್ಕೆ ಬಡಿಯೋದಿಲ್ಲ. ಅದೇ ಸುಶೀಲಾ, ನೀನು ಪುಟ್ಟಿ ಐತ್ ನೋಡಿ, ಈ ಕಡೆಗೆ ಬಾ. ಸರೋಜ, ನೀನು ಸುಶೀಲಾ ಕುಂತಿದ್ದ ಜಾಗಕ್ಕೆ ಬಾ. ಫಾತಿ, ನೀನು ಒಂಚೂರು ಹಿಂದಕ್ಕೆ ಸರಿ. ನೋಡಿ ಗಿರಿಜಂತ ಅಕ್ಕ, ಸಾಕು. ಸಾಕ್ ಬಿಡ್ಲೆ ಫಾತಿ, ಮತ್ತೆ ಇನ್ನೊಂದ್ ಸ್ವಲ್ಪ ಹಿಂದಕ್ಕೆ ಸರದಿರ್ದಿ. ಹೂವಿನ ಗಿಡ ಇದಾವೆಲ್ಲ ಮುರಿತಾವೆ, ಅಷ್ಟ ಸಾಕ್ ಬಿಡು. ಸುಶೀಲಾ, ಅವ್ರು ಮರ ತಗೊಂಡು ಅಕ್ಕಿ ಹಾಕೊಡು ಅವ್ರಿಗೆ. ಆತಕ್ಕ. ಸರೋಜ, ಫಾತಿದ್ದು ನಿಂದು ಮರ ಕೊಡಿಲಿ. ಗಿರಿಜಕ್ಕ, ಅದು ಅರ್ಸವ್ ಅಕ್ಕಿ ಪುಟ್ಟಾಗ ಹಾಕೋನ ಏನೋ ಚೀಲ್ದಾಗ ಹಾಕೋನ? ಚೀಲ್ದಾಗ ಆಮೇಲೆ ಹಾಕಕ್ ಬರ್ತೈತಿ, ಈಗ ಸದ್ಯ ಪುಟ್ಟಾಗ ಹಾಕಿಡ್ರಿ. ತಗೋರಿ, ಇವು ಚಾನ್ಸವಾಗಿದಾವೆ, ಇನ್ನೊಂದ್ 2 ಸತಿ ಆಗ್ತಾ ಆದ್ರ ಆಗ ಬಿಡ್ತೈತೆ ನೋಡ್ರಿ. ಪಾಪ ಟೈಮ್ ಆಗೈತೆ ನಿಮ್ಗೆ ಊಟ ಮಾಡಕ್ಕೆ. ಊಟ ಮಾಡೋಣಂತ. ಕೆಳಗ್ ಊಟ ಚಾಪೆ ಹಾಸೋನಂದ್ರ ಹಂಗ ಕುಂದ್ ಬಿಟ್ರಿ ನೋಡಿವ್ರಿ. ಏನ್ ನಡೀತೈತಿ ಬಿಡಕ್ಕ, ಊಟ ಚಾಪೆದು ಮತ್ತೆ ಎಲ್ಲ ರೆಡಿ ಮಾಡ್ಕೊಂಡ್ ಕುಂದಿರ್ತಿ. ಕಲ್ ತಂಪಿದಾವ ತಗೋ. ಅಕ್ಕ, ಇದ್ ತಗೊಳ್ರಿ. ಭಾಳ ಆತಿದೆ, ಇಷ್ಟ ತಗೊಂಡ್ ಹಾಕೊಂಡ್ ಬಂದಿ, ಸ್ವಲ್ಪ ಹಾಕೊಂಡ್ ಬರ್ಬೇಕಿಲ್ಲ? ಇರ್ಲಿ ತಗೊಳ್ರಿ, ಎಷ್ಟೈತಿ ಸ್ವಲ್ಪ ಹಾಕೊಂಡ್ ಬಂದಿನಿ ನಾನು. ಆದ್ರೂ ಭಾಳ ಆತವ, ಸ್ವಲ್ಪ ಹಾಕ್ಬೇಕಿತ್ತೆ. ಗಂಗಾ, ನೀನು ಬಾ, ನಮ್ ಜೋಡಿನ ಕುಂತ ಊಟ ಮಾಡುವಂತೆ. ನೀವ್ ಮಾಡ್ರಿ ಅಕ್ಕ, ಎಲ್ಲರಿಗೂ ಬಡ್ಸಿ ನಾನು ಆಮೇಲೆ ತಗೊಂಡ್ ಬರ್ತೀನ್ರಿ. ಹಿಂಗೆ ಹೇಳಿದ್ರೆ ಹೆಂಗೆ? ನಾವೇನ್ ದಿನಾ ಬರ್ತೀವಿ ಊಟ ಮಾಡಕ್ಕೆ? ಬಾ ಹೋಗು. ಮತ್ತೆ ನಾವೇನ್ ದಿನಾ ಬರ್ತೀವಿ. ಗಂಗಾ, ತಟ್ಟೆ ಮಾಡಿದಿ? ಇನ್ನೂ ಇಲ್ರಿ, ಈಗ ಹೋಗಿ ಮಾಡ್ತೀನ್ರಿ. ಹೌದೇ? ಹಂಗಾದ್ರೆ ಒಂದ್ ಕೆಲಸ ಮಾಡಿ, ಎಲ್ಲರಿಗೂ ತಟ್ಟೆ ಮಾಡ್ಕೊಂಡು ತಗೊಂಡ್ ಬಾ. ನಿಂದು ಪಾಯಸದ್ದು ಮತ್ತೆ ಅನ್ನ ಸಾರಿಂದ ಎಲ್ಲ ಇಲ್ಲಿ ಕಡೆಗೆ ಇಟ್ಕೊಂಡು ಊಟ ಮಾಡಮ್ಮ, ಜೊತೆಲ್ಲ ಕುತ್ಕೊಂಡು. ಮತ್ತೆ ಪಾಪ ಅವ್ರು ಅಷ್ಟು ಕರೆಯತಾರೆ, ತಗೊಂಡ್ ಹೋಗ್. ಎಲ್ರು ಜೊತೆಲ್ಲ ಕುಂತು ಊಟ ಮಾಡಿದ್ರೆ ಚಂದ ಇರ್ತೈತೆ. ನಿಮ್ಗೆಲ್ಲರಿಗೂ ಬಡಿಸಿ ಆಮೇಲೆ ಮಾಡ್ತಿದ್ನಿರಿ ನಾನು. ಏನು ಬೇಡವು, ಈಗ ಗಿರಿಜಕ್ಕ ಹೇಳಿಲ್ಲ, ಇಷ್ಟು ತಟ್ಟೆ ಮಾಡ್ಕೊಂಡು ತಗೊಂಡ್ ಬಾ. ಮತ್ತೆ ಅವ ಅನ್ನ ಸಾರಿಂದ ಇಲ್ಲ ಕಡೆಗೆ ಇಟ್ಕೊ. ನಮ್ಗೇನ್ ಪಾಯಸ ಅದು ಏನ್ ಬೇಡವ, ಸಾಕಿಷ್ಟ. ನಮ್ಗೆ ಹಾಕೋದ ಭಾಳ ಹಾಕಿದ್ದಿ. ಬಾ ಹೋಗಿ ಹೇಳ್ತೀನಿ.
ಆಯ್ತು ತಗೊಳ್ರಿ ಅಕ್ಕ. ತಾತೆ ತಟ್ಟೆ ಮಾಡ್ಕೊಂಡ್ ಬರಾಕ್ ಹೋಗಿದಾಳ ಗಂಗಾ. ಸುಶೀಲಾ, ಸರೋಜಾ, ಪಾತಿ ನೀವೇನ್ ಪಾಯಸ ಹಂಗ ಇಟ್ಕೊಂಡ್ ಕುಂತಿರಲ್ಲ, ಉಣ್ರವ ಬರ್ತಾವ ತಗೋ ಉಣ್ರಿ. ಬಿಸಿ ಬಿಸದ ಉಣ್ಬೇಕದ ಅಂದ್ರ ರುಚಿ ಇರ್ತೈತಿ ಪಾಯಸ. ಪಾತಿ ಇದ ಮೊದ್ಲು ಸತಿ ಊಟ ಮಾಡತ್ತೇವ ನಮ್ಮ ಮನ್ಯಾಗ. ಏನ್ ನಾಚಿಕೆ ಗಿಚ್ಕೆ ಪಟ್ಕೋಬೇಡ, ಏನ್ ಬೇಕಾದ್ ಇಸ್ಕೊಂಡ್ ತಿನ್ನ. ಶರಮ್ಗೆ ಗಿರಮ್ಗೆ ಇಲ್ಲ ಅಕ್ಕ, ಊಟ ಮಾಡ್ತೀನಿ ತಗೋ ನಾನು. ಇರ್ಲಿ ತಡಿಯಕ್ಕ, ಇನ್ನೊಂದ್ ಸ್ವಲ್ಪ ತಣ್ಣಗಾಗ್ಲಿ. ಬಿಸಿ ಬಿಸಿದ ಬಾಯಾಗ ಹಾಕೊಂಡ್ ನಾಲ್ಗೆ ಸುಟ್ಕೋತಿ. ಬರ್ಲಿ ತಡಿ ಗಂಗಾ, ಎಲ್ರು ಒಂದೇ ಸಲ ಕುಂತ ಊಟ ಮಾಡಿದ್ರೆ ಚಂದ ಅನಿಸ್ತೈತಿ. ಮತ್ತೆ ಎಲ್ಲಿ ಬಿಟ್ಟು ಪಾಪ ಊಟ ಮಾಡ್ತೇವೆ ಈಕಿಗೆ. ಗಂಗಾ